ನೆಕ್ಸ್ಟ್ ಕ್ವೆಶನ್. ಪ್ರಾಚೀನ ಕಾಲದಲ್ಲಿ ಭಾರತೀಯ ನಾವಿಕರು ಸಮುದ್ರಯಾನದ ವೇಳೆ ದಿಕ್ಕುಗಳನ್ನು ತಿಳಿಯಲು ಬಳಸುತ್ತಿದ್ದ ಕಾಂತೀಯ ಉಪಕರಣವನ್ನು ಏನೆಂದು ಕರೆಯುತ್ತಿದ್ದರು? ವಾಟ್ ವಾಸ್ ದ ಮ್ಯಾಗ್ನೆಟಿಕ್ ಡಿವೈಸ್ ಯೂಸ್ಡ್ ಬೈ ಏನ್ಷಿಯಂಟ್ ಇಂಡಿಯನ್ ನ್ಯಾವಿಗೇಟರ್ಸ್ ಟು ಡಿಟರ್ಮೈನ್ ಡೈರೆಕ್ಷನ್ಸ್ ಡ್ಯೂರಿಂಗ್ ಸಿ ಓಯೇಜಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಹಳೆ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಅವರು ಸಿ ಓಯೇಜಸ್ಸಲ್ಲಿ ನೌಕಾಯಾನ ಮಾಡಬೇಕಾದ್ರೆ, ಸಮುದ್ರಯಾನ ನಡೆಸಬೇಕಾದ್ರೆ ದಿಕ್ಕುಗಳನ್ನು ತಿಳಿಯೋದಕ್ಕೆ ಯಾವ ಉಪಕರಣವನ್ನು ಬಳಸ್ತಾ ಇದ್ರು ಅಂತ ಕೇಳಿದ್ದಾರೆ. ಆಪ್ಷನ್ಸಲ್ಲಿ ಜಲಯಂತ್ರ ಇದೆ, ವಾಯುಯಂತ್ರ ಇದೆ, ಮತ್ಸ್ಯಯಂತ್ರ ಇದೆ, ಹಾಗೆ ಸೂಚಿಯಂತ್ರ ಅಂತ ಇದೆ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಬಿ, ಮತ್ಸ್ಯಯಂತ್ರ. ಸೊ ಏನಿದು ಮತ್ಸ್ಯಯಂತ್ರ ಅಂತಂದರೆ, ಇದೊಂದು ಪಾತ್ರೆಯಲ್ಲಿ, ಎಣ್ಣೆ ಇರುವಂತಹ ಪಾತ್ರೆಯಲ್ಲಿ ಮೀನಿನ ಆಕಾರದಲ್ಲಿ ಮಾಡಿರುವಂತಹ ಒಂದು ಕಾಂತೀಕರಿಸಿದ ಕಬ್ಬಿಣದ ತುಂಡು. ಈ ಕಬ್ಬಿಣದ ತುಂಡನ್ನು ಅವರು ದಿಕ್ಸೂಚಿಯಾಗಿ ಬಳಸ್ತಾ ಇದ್ರು. ಸೊ ಇದನ್ನೇ ಮತ್ಸ್ಯಯಂತ್ರ ಅಂತ ಕರೀತಾರೆ. ಆ ಮತ್ಸ್ಯಯಂತ್ರವನ್ನೇ ಸಮುದ್ರಯಾನದ ವೇಳೆ ದಿಕ್ಕುಗಳನ್ನು ತಿಳಿಯೋಕ್ಕೆ ಬಳಸ್ತಾ ಇದ್ದಂಥದ್ದು. ಓಕೆ, ನೆಕ್ಸ್ಟ್ ಕ್ವೆಶನ್ನು. ಒಂದು ವಸ್ತುವಿನಲ್ಲಿ ಕಾಂತತ್ವ ಇದೆಯೇ ಎಂದು ಖಚಿತವಾಗಿ ನಿರ್ಧರಿಸಲು ಉತ್ತಮವಾದ ಪರೀಕ್ಷೆ ಯಾವುದು? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದ ಶ್ಯೂರೆಸ್ಟ್ ಟೆಸ್ಟ್ ಟು ಕನ್ಫರ್ಮ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಸಮ್ ಇನ್ ಆ್ಯನ್ ಆಬ್ಜೆಕ್ಟ್ ಅಂತ ಕೇಳಿದ್ದಾರೆ. ಆಪ್ಷನ್ಸಲ್ಲಿ ಆಕರ್ಷಣೆ, ಘರ್ಷಣೆ, ವಿಕರ್ಷಣೆ, ತೇಲುವಿಕೆ ಅಥವಾ ಫ್ಲೋಟೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಏನು ಕ್ವೆಶನ್ನು ಅಂತಂದರೆ, ನಮ್ಮ ಹತ್ರ ಯಾವುದಾದ್ರೂ ಒಂದು ವಸ್ತು ಇದೆ, ಆ ವಸ್ತುವಿನಲ್ಲಿ ಮ್ಯಾಗ್ನೆಟಿಸಮ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಹೇಗೆ ಕಂಡುಹಿಡಿತೀರಾ? ಯಾವ ಟೆಸ್ಟು ಅದಕ್ಕೆ ಖಚಿತವಾಗಿ ನಿರ್ಧರಿಸುತ್ತೆ ಅಂತ ಹೇಳಿದ್ರೆ, ಈ ಆಪ್ಷನ್ಸಲ್ಲಿ ನೋಡ್ತಾ ಇದ್ದಾಗೆ ಈ ಫ್ರಿಕ್ಷನ್, ಘರ್ಷಣೆ ಏನಿದೆ ಇದು, ಹಾಗೆ ತೇಲುವಿಕೆ ಅಥವಾ ಫ್ಲಟೇಷನ್ ಏನಿದೆ, ಇವೆರಡೂ ಸಹ ಮ್ಯಾಗ್ನೆಟ್ಸ್ಗೆ ಸಂಬಂಧಿಸಿರುವಂಥದ್ದಲ್ಲ. ರಿಮೈನಿಂಗ್ 2 ಆಪ್ಷನ್ಸು ಅಟ್ರಾಕ್ಷನ್ ಇದೆ, ಹಾಗೆ ರಿಪಲ್ಷನ್ ಇದೆ. ಈ ಎರಡೂ ಆಪ್ಷನ್ಸಲ್ಲಿ ನಾವು ಟಕ್ ಅಂತ ಆನ್ಸರ್ ಮಾಡೋದು ಯಾವುದಕ್ಕೆ ಅಂತಂದರೆ ಅಟ್ರಾಕ್ಷನ್ ಅಂತ. ಮ್ಯಾಗ್ನೆಟ್ ಅಂದ ತಕ್ಷಣ ನಾವು ಅಂದ್ಕೊಳ್ತೀವಿ ಆಕರ್ಷಣೆ ಇದೇ ಆನ್ಸರ್ ಆಗಿರಬಹುದು ಅಂತ. ಆದರೆ ಈಗ ನಮ್ಮ ಹತ್ರ ಒಂದು ಐರನ್ ಪೀಸ್ ಇದೆ ಅಂತ ತಗೊಳ್ಳಿ, ಒಂದು ಐರನ್ ಇದೆ. ಆ ಐರನ್ನಲ್ಲಿ ಮ್ಯಾಗ್ನೆಟಿಸಮ್ ಇದೆಯಾ ಅಥವಾ ಇಲ್ವಾ ಅಂತ ಕಂಡುಹಿಡಿಬೇಕಾದ್ರೆ ಏನು ಮಾಡ್ತೀವಿ, ಅದನ್ನು ಮ್ಯಾಗ್ನೆಟ್ ಹತ್ತಿರ ಇಟ್ಟಾಗ ಅದು ಆಕರ್ಷಿಸುತ್ತೆ. ಅಂದರೆ ಕಬ್ಬಿಣಕ್ಕೆ ಮ್ಯಾಗ್ನೆಟಿಸಮ್ ಇಲ್ಲ, ಆದರೆ ಅದು ಕಬ್ಬಿಣಕ್ಕೆ ಆಕರ್ಷಣೆ ಆಗ್ತಾಯಿದೆ. ಹಾಗಾಗಿ ಆಕರ್ಷಣೆಯಿಂದ ಒಂದು ವಸ್ತು ಕಾಂತತ್ವವನ್ನು ಹೊಂದಿದೆಯಾ ಅಂತ ಹೇಳೋದು ಕಷ್ಟವಾಗುತ್ತೆ. ಅದೇ ನೀವು ವಿಕರ್ಷಣೆ ಅಂತ ತಗೊಳ್ಳಿ, ಒಂದು ಮ್ಯಾಗ್ನೆಟ್ ಹತ್ರ ನಾವು ಕಬ್ಬಿಣದ ತುಂಡನ್ನು ಇಟ್ಟಾಗ ಅದು ಅಟ್ರಾಕ್ಷನ್ ಆಗಿರುತ್ತೆ ಹೊರತು ರಿಪಲ್ಷನ್ ಆಗಲ್ಲ. ಈ ರಿಪಲ್ಷನ್ ಅಂತಿರೋದು ಯಾವುದಕ್ಕೆ ರಿಪಲ್ಷನ್ ಇರುತ್ತೆ? ಇಟ್ ಈಸ್ ಓನ್ಲಿ ಫಾರ್ ಮ್ಯಾಗ್ನೆಟ್ಸ್. ಮ್ಯಾಗ್ನೆಟ್ಸಿಗೆ ಮಾತ್ರ ರಿಪಲ್ಷನ್ ಅನ್ನೋದು ಇರುತ್ತೆ. ಸೊ ಸೇಮ್ ಪೋಲ್ಸು ಪಕ್ಕ ಇಟ್ಟಾಗ, ಅಂದರೆ ನಾರ್ತ್ ಪೋಲ್, ಒಂದು ಮ್ಯಾಗ್ನೆಟ್ನ ನಾರ್ತ್ ಪೋಲ್, ಇನ್ನೊಂದು ಮ್ಯಾಗ್ನೆಟ್ನ ನಾರ್ತ್ ಪೋಲ್, ಅಥವಾ ಸೌತ್ ಪೋಲ್, ಇವೆರಡನ್ನು ಅಕ್ಕಪಕ್ಕ ಇಟ್ಟಾಗ ಅವೇನಾಗುತ್ತೆ, ರಿಪಲ್ಷನ್ ಆಗುತ್ತೆ. ಸೊ ಯಾವಾಗ ಅದು ರಿಪಲ್ಷನ್ ಆಗುತ್ತೋ ಅದರಿಂದ ನಾವು ಹೇಳ್ಬೋದು ಆ ವಸ್ತುವಲ್ಲಿ ಮ್ಯಾಗ್ನೆಟಿಸಮ್ ಇದೆ ಅಂತ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ರಿಪಲ್ಷನ್. ಓಕೆ, ಸೊ ವಿಕರ್ಷಣೆ ಅಥವಾ ರಿಪಲ್ಷನ್ ಅನ್ನೋದು ಇಟ್ ಈಸ್ ಅ ಶ್ಯೂರ್ ಟೆಸ್ಟ್ ಫಾರ್ ದಿ ಕನ್ಫರ್ಮ್ ಆಫ್ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಸಮ್ ಇನ್ ಆ್ಯನ್ ಆಬ್ಜೆಕ್ಟ್. ಓಕೆ, ಸೊ ಇಲ್ಲಿ ಆನ್ಸರ್ ನೋಡೋದಾದರೆ, ಕಾಂತವು ಕಬ್ಬಿಣದಂತಹ ಅಕಾಂತೀಯ ವಸ್ತುವನ್ನು ಆಕರ್ಷಿಸಬಲ್ಲದು, ಆದರೆ ವಿಕರ್ಷಣೆಯು ಕೇವಲ 2 ಕಾಂತಗಳ ಸಜಾತಿಯ ಧ್ರುವಗಳ ನಡುವೆ ಮಾತ್ರ ಸಂಭವಿಸುತ್ತದೆ. ಆದ್ದರಿಂದ ವಿಕರ್ಷಣೆಯೇ ಕಾಂತತ್ವದ ಖಚಿತ ಪರೀಕ್ಷೆ. ರಿಪಲ್ಷನ್ ಅಕರ್ಸ್ ಓನ್ಲಿ ಬಿಟ್ವೀನ್ 2 ಲೈಕ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ಸ್, ವೆರಸ್ ಅಟ್ರಾಕ್ಷನ್ ಕ್ಯಾನ್ ಅಕರ್ ಬಿಟ್ವೀನ್ ಅ ಮ್ಯಾಗ್ನೆಟ್ ಅಂಡ್ ಅ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ಕಬ್ಬಿಣದ ಸೂಜಿಯನ್ನು ದಂಡಕಾಂತದ ಸಹಾಯದಿಂದ ಕಾಂತೀಕರಿಸುವಾಗ ಅನುಸರಿಸಬೇಕಾದ ಸರಿಯಾದ ವಿಧಾನ ಯಾವುದು? ವಾಟ್ ಈಸ್ ದ ಕರೆಕ್ಟ್ ಪ್ರೊಸೀಜರ್ ಟು ಮ್ಯಾಗ್ನೆಟೈಸ್ ಆ್ಯನ್ ಐರನ್ ನೀಡಲ್ ಯೂಸಿಂಗ್ ಅ ಬಾರ್ ಮ್ಯಾಗ್ನೆಟ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ನಮ್ಮ ಹತ್ರ ಕಬ್ಬಿಣ ಇದೆ ಅಂತಂದರೆ ಅದನ್ನು ನಾವು ಕಾಂತವಾಗಿ ಪರಿವರ್ತನೆ ಮಾಡಬಹುದು. ವಿ ಕ್ಯಾನ್ ಕನ್ವರ್ಟ್ ಆ್ಯನ್ ಐರನ್ ಇಂಟು ಅ ಮ್ಯಾಗ್ನೆಟ್. ಅದಕ್ಕೆ ನಾವು ಯಾವ ಪ್ರೊಸೀಜರನ್ನು ಯೂಸ್ ಮಾಡ್ತೀವಿ? ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಹಾಗೆ ಒಂದು ನೀಡಲು, ಹಾಗೆ ಒಂದು ನಮ್ಮ ಹತ್ರ ಬಾರ್ ಮ್ಯಾಗ್ನೆಟ್ ಇದೆ ಅಂತ ತಿಳ್ಕೊಳ್ಳಿ. ಆ ಬಾರ್ ಮ್ಯಾಗ್ನೆಟನ್ನು ಬಳಸ್ಕೊಂಡು ನಮ್ಮ ಹತ್ರ ಇರುವಂತಹ ನೀಡಲನ್ನು ಯಾವ ಥರ ನಾವು ಮ್ಯಾಗ್ನೆಟಾಗಿ ಕನ್ವರ್ಟ್ ಮಾಡಬಹುದು ಅನ್ನೋ ಆ್ಯಕ್ಟಿವಿಟಿಯನ್ನು ಸಹ ಕೊಟ್ಟಿದ್ದಾರೆ. ಸೊ ಅದ್ರ ಬೇಸ್ ಮೇಲೆ ಕೊಟ್ಟಿರುವಂತಹ ಕ್ವೆಶನ್ ಇದು. ಆಪ್ಷನ್ಸಲ್ಲಿ ಏನೇನಿದೆ ಅಂತ ನೋಡೋಣ. ಒಂದೇ ಧ್ರುವವನ್ನು ಒಂದೇ ದಿಕ್ಕಿನಲ್ಲಿ ಮತ್ತೆ ಉಜ್ಜುವುದು. ಆಪ್ಷನ್ ಬಿ ಅಲ್ಲಿ 2 ಧ್ರುವಗಳನ್ನು ಹೆಚ್ಚು ಕಡೆಗೆ ಉಜ್ಜುವುದು.
ಸೂಜಿಯನ್ನು ಕಾಯಿಸಿ ಕಾಂತದ ಮೇಲೆ ಇಡುವುದು, ಸೂಜಿಯನ್ನು ನೀರೊಳಗೆ ಹಾಕಿ ಉಜ್ಜುವುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಗೆ ನಾವು ಆ ನೀಡಲನ್ನು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡಬಹುದು ಅಂತಂದರೆ, ಈ ಮ್ಯಾಗ್ನೆಟನ್ನು ನಾರ್ತ್ ಹಾಗೆ ಸೌತ್ ಪೋಲ್ಸ್ ಅಂತ ಇರುತ್ತೆ, ಗೊತ್ತಿದೆ ಅಲ್ವಾ. ಸೊ ಈ ನೀಡಲನ್ನು ನಾವೇನು ಮಾಡಬೇಕು ಅಂತಂದರೆ ಒಂದೇ ಡೈರೆಕ್ಷನಲ್ಲಿ, ಸೊ ನಾರ್ತಿಂದ ಸೌತ್ಗೆ ಹೀಗೆ ಉಜ್ಜಿದ್ವಿ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ರಿವರ್ಸ್ ಹೋಗಬಾರ್ದು, ಅದಕ್ಕೆ ಬದಲಾಗಿ ಏನು ಮಾಡಬೇಕು, ಇಲ್ಲಿ ನೀಡಲನ್ನು ಮೇಲಕ್ಕೆತ್ತಿ ಅಗೈನ್ ನಾರ್ತಿಂದ ಸೌತ್ಗೆ, ಅಗೈನ್ ನಾರ್ತಿಂದ ಸೌತ್ಗೆ ಒಂದೇ ಡೈರೆಕ್ಷನ್ನಲ್ಲಿ ನಾವು ಆ ನೀಡಲನ್ನು ಈ ಮ್ಯಾಗ್ನೆಟ್ ಮೇಲೆ ಉಜ್ಜುತ್ತಾ ಇದ್ದರೆ ಒಂದು 30 to 40 ಟೈಮ್ಸನ್ನು ನಾವು ಏನು ಮಾಡಬೇಕು, ಆ ನೀಡಲನ್ನು ಒಂದೇ ಡೈರೆಕ್ಷನ್ನಲ್ಲಿ ರಿವರ್ಸ್ ಬರ್ದಿರ ನಾರ್ತ್ ಟು ಸೌತ್, ಆಮೇಲೆ ಕೈ ಮೇಲೆ ಮಾಡಿ ನಾರ್ತ್ ಟು ಸೌತ್, ಈ ಥರ ಉಜ್ಜಿದಾಗ ಏನಾಗುತ್ತೆ, ಆ ನೀಡಲ್ ಏನಿದೆ ಅದು ಮ್ಯಾಗ್ನೆಟಿಸಮನ್ನು ಬೆಳೆಸ್ಕೊಳ್ಳುತ್ತೆ. ಸೊ ಅಲ್ಲಿ ಮ್ಯಾಗ್ನೆಟಾಗಿ ಕನ್ವರ್ಟ್ ಆದಂತಹ ನೀಡಲನ್ನು ನಾವು ಐರನ್ ಪೀಸಸ್ ಮೇಲೆ, ಐರನ್ ಫಿಲ್ಲಿಂಗ್ಸ್ ಮೇಲೆ ಏನಾದರೂ ಇಟ್ಟಾಗ ಆ ಐರನ್ ಫಿಲ್ಲಿಂಗ್ಸ್ ಏನಿದೆ ಆ ನೀಡಲ್ಗೆ ಅಟ್ರ್ಯಾಕ್ಟ್ ಆಗುತ್ತೆ. ಇದರ ಅರ್ಥ ಏನು ಅಂತಂದರೆ ಆ ನೀಡಲು ಮ್ಯಾಗ್ನೆಟಿಸಮನ್ನು ಹೊಂದಿದೆ, ಆ ಮ್ಯಾಗ್ನೆಟಿಸಮನ್ನು ಪಡ್ಕೊಳ್ಳುತ್ತೆ ಅದರಿಂದ. ಓಕೆ, ಸೊ ಹೀಗೆ ನಾವು ಒಂದು ಐರನ್ ಪೀಸನ್ನು ಮ್ಯಾಗ್ನೆಟಾಗಿ, ಆರ್ಟಿಫಿಷಿಯಲ್ ಮ್ಯಾಗ್ನೆಟಾಗಿ ನಾವು ಕನ್ವರ್ಟ್ ಮಾಡಬಹುದು. ಹಾಗಾದರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ರಬ್ಬಿಂಗ್ ಒನ್ ಪೋಲ್ ಇನ್ ಅ ಸಿಂಗಲ್ ಡೈರೆಕ್ಷನ್ ರಿಪೀಟೆಡ್ಲಿ, ಒಂದೇ ಪೋಲನ್ನು ಸಿಂಗಲ್ ಡೈರೆಕ್ಷನಲ್ಲಿ ರಿಪೀಟೆಡ್ ಆಗಿ ಉಜ್ಜೋದು. ಹಾಗೆ ಆಪ್ಷನ್ ಬಿ ಅಲ್ಲಿ ಏನು ಕೊಟ್ಟಿದ್ದಾರೆ, ರಬ್ಬಿಂಗ್ ಬೋತ್ ಪೋಲ್ಸ್ ರ್ಯಾಂಡಮ್ಲಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಹೀಟಿಂಗ್ ದ ನೀಡಲ್ ಆ್ಯಂಡ್ ಕೀಪಿಂಗ್ ಆನ್ ಮ್ಯಾಗ್ನೆಟ್ ಅಂತ ಕೊಟ್ಟಿದ್ದಾರೆ. ಹೀಟ್ ಮಾಡಬಾರ್ದು, ಐರನನ್ನು ಹೀಟ್ ಮಾಡೋದ್ರಿಂದ ಮ್ಯಾಗ್ನೆಟಿಸಮ್ ಸಿಗೋದಿಲ್ಲ. ಸೊ ಥರ್ಡ್ ಆಪ್ಷನ್ ರಾಂಗ್ ಆಗಿದೆ. ಸೂಜಿಯನ್ನು ನೀರೊಳಗೆ ಹಾಕಿ ಉಜ್ಜುವುದು, ಸೊ ಇದು ಕೂಡ ರಾಂಗ್ ಆನ್ಸರ್ ಆಗಿದೆ. ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಎ, ರಬ್ಬಿಂಗ್ ಒನ್ ಪೋಲ್ ಇನ್ ಅ ಸಿಂಗಲ್ ಡೈರೆಕ್ಷನ್ ರಿಪೀಟೆಡ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್, ಕಾಂತ ಹಾಗೂ ದಿಕ್ಸೂಚಿಯ ಸೂಜಿಯ ನಡುವೆ ಮರದ ತುಂಡು, ಪ್ಲಾಸ್ಟಿಕ್ ಅಥವಾ ಗಾಜಿನ ಹಾಳೆಯನ್ನು ಇಟ್ಟಾಗ ಏನಾಗುತ್ತದೆ ಅಂತ ಕ್ವೆಶನ್ ಇದೆ. ವಾಟ್ ಹ್ಯಾಪನ್ಸ್ ವೆನ್ ಅ ಪೀಸ್ ಆಫ್ ವುಡ್, ಪ್ಲಾಸ್ಟಿಕ್ ಆರ್ ಗ್ಲಾಸ್ ಶೀಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ಅ ಮ್ಯಾಗ್ನೆಟ್ ಆ್ಯಂಡ್ ಅ ಕಾಂಪಾಸ್ ನೀಡಲ್ ಅಂತ ಕೊಟ್ಟಿದ್ದಾರೆ. ನಮ್ಮ ಹತ್ರ ಒಂದು ಮ್ಯಾಗ್ನೆಟ್ ಇದೆ, ಹಾಗೆ ಒಂದು ಕಾಂಪಾಸ್ ಇದೆ ಅಂತ ಇಟ್ಕೊಳ್ಳಿ. ಸೊ ಈ ಕಾಂಪಾಸ್ ನೀಡಲ್ಲು ಹಾಗೆ ಮ್ಯಾಗ್ನೆಟ್ಟು ಇವೆರಡರ ನಡುವೆ ನಾವು ಒಂದು ವುಡನ್ ಪೀಸ್ ಆಗಲಿ, ಒಂದು ಪ್ಲಾಸ್ಟಿಕ್ ಪೇಪರ್ ಆಗಲಿ ಅಥವಾ ಒಂದು ಗ್ಲಾಸ್ ಶೀಟ್ ಆಗಲಿ ಇಟ್ಟಾಗ ಏನು ಚೇಂಜಸ್ ಆಗುತ್ತೆ ಅನ್ನೋದು ಇಲ್ಲಿ ಕ್ವೆಶನ್. ಸೊ ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ಒಂದು ದಿಕ್ಸೂಚಿಯ ನಡುವೆ ಒಂದು ಕಾಂಪಾಸ್ ನಡುವೆ ನಿಯರ್ಗೆ ಹತ್ತಿರಕ್ಕೆ ನಾವೇನಾದರೂ ಮ್ಯಾಗ್ನೆಟನ್ನು ತಂದಾಗ ಈ ನೀಡಲ್ ಏನಾಗುತ್ತೆ ಅಂತಂದರೆ ಅದು ರಿಪಲ್ಷನ್ ಅಲ್ಲಿ ಮೂವ್ ಆಗುತ್ತೆ. ಇದು ಈ ಕಡೆಯಿಂದ ಹೀಗೆ ರಿಪಲ್ಷನ್ ಅಥವಾ ಮೂವ್ ಆಗ್ತಾ ಇರುತ್ತೆ, ಹಾಗೆ ಚೇಂಜ್ ಆಗುತ್ತೆ. ಇಲ್ಲಿ ಏನು ಕೇಳಿದ್ದಾರೆ, ಇವೆರಡರ ನಡುವೆ ಈ ಯಾವುದಾದ್ರೂ 3 ವಸ್ತುಗಳನ್ನು, ಇವುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಟಾಗ ಏನಾಗುತ್ತೆ ಅಂತ. ಯಾವುದೇ ವಸ್ತು, ಈಗ ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಹೇಳೋದಾದರೆ, ಒಂದು ಪೇಪರ್ ಮೇಲೆ ನಾವು ಐರನ್ ಫಿಲ್ಲಿಂಗ್ಸನ್ನು ಹಾಕ್ಕೊಂಡು ಅದರ ಕೆಳಗಡೆಯಿಂದ ಒಂದು ಮ್ಯಾಗ್ನೆಟನ್ನು ಆ ಮ್ಯಾಗ್ನೆಟನ್ನು ಇಟ್ಕೊಂಡು ನಾವು ಮೂವ್ ಮಾಡಿದಾಗ ಈ ಐರನ್ ಫಿಲ್ಲಿಂಗ್ಸು ಮ್ಯಾಗ್ನೆಟ್ ಹೇಗೆ ಅಟ್ರ್ಯಾಕ್ಟ್ ಆಗುತ್ತೆ ಅಲ್ವಾ. ಸೊ ಅಂತಂದರೆ ಎಡ್ಜಸಲ್ಲಿ ಮೋರ್ ಐರನ್ ಫಿಲ್ಲಿಂಗ್ಸು, ಮಿಡಲಲ್ಲಿ ಕಡಿಮೆ ಐರನ್ ಫಿಲ್ಲಿಂಗ್ಸು, ಈ ಥರ ಅರೇಂಜ್ ಆಗುತ್ತೆ. ಹಾಗೆ ಅದು ಮ್ಯಾಗ್ನೆಟನ್ನು ಯಾವ ಡೈರೆಕ್ಷನಲ್ಲಿ ನಾವು ಮೂವ್ ಮಾಡ್ತಾ ಇರ್ತೀವೋ ಆ ಡೈರೆಕ್ಷನಲ್ಲೆಲ್ಲ ಐರನ್ ಫಿಲ್ಲಿಂಗ್ಸು ಮೂವ್ ಆಗುತ್ತೆ. ಇದರ ಅರ್ಥ ಏನು, ಮ್ಯಾಗ್ನೆಟ್ ಹಾಗೆ ಆ ಐರನ್ ಫಿಲ್ಲಿಂಗ್ಸ್ ನಡುವೆ ಪೇಪರ್ ಇದ್ದಾಗೂ ಸಹ ಆ ಮ್ಯಾಗ್ನೆಟಿಸಮ್ ಅನ್ನೋದು ಏನು ಲಾಸ್ ಆಗಲಿಲ್ಲ. ಅಂದರೆ ವುಡ್ ಆಗಲಿ, ಗ್ಲಾಸ್ ಶೀಟ್ ಆಗಲಿ, ಪ್ಲಾಸ್ಟಿಕ್ ಪೇಪರ್ ಆಗಲಿ, ಇವುಗಳಿಂದ ಮ್ಯಾಗ್ನೆಟ್ ಸುತ್ತಲೂ ಇರುವಂತಹ ಮ್ಯಾಗ್ನೆಟಿಸಮು ಯಾವುದೇ ಎಫೆಕ್ಟ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಈ ಎರಡರ ನಡುವೆ ಅಂದರೆ ಮ್ಯಾಗ್ನೆಟ್ ಹಾಗೆ ಕಾಂಪಾಸ್ನ ನಡುವೆ ಪೇಪರನ್ನು ಇಟ್ಟಾಗ ಅಥವಾ ಗ್ಲಾಸ್ ಶೀಟ್ ಇಟ್ಟಾಗ, ವುಡನ್ ಪೀಸ್ ಇಟ್ಟಾಗ ಮ್ಯಾಗ್ನೆಟಿಸಮ್ಮು ಏನೂ ಲಾಸ್ ಆಗಲ್ಲ. ಅವಾಗೂ ಸಹ ಇಲ್ಲಿರುವಂತಹ ನೀಡಲ್ ಏನಾಗುತ್ತೆ, ಬದಲಾಗ್ತಾ ಇರುತ್ತೆ, ಅದು ಮೂವ್ ಆಗ್ತಾ ಇರುತ್ತೆ. ಓಕೆ, ಸೊ ಆಪ್ಷನ್ಸಲ್ಲಿ ಏನೇನಿದೆ ಅಂತ ನೋಡೋಣ. ಈಗ ಕಾಂತೀಯ ಬಲವು ಸಂಪೂರ್ಣವಾಗಿ ನಿಲ್ಲುತ್ತದೆ ಅಂತ ಇದೆ, ಸೊ ಇದು ರಾಂಗ್ ಆನ್ಸರ್. ಸೆಕೆಂಡ್ ಆಪ್ಷನಲ್ಲಿ ಏನಿದೆ, ಮ್ಯಾಗ್ನೆಟಿಕ್ ಫೋರ್ಸ್ ಪಾಸ್ ಥ್ರೂ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಇದೆ. ಸೊ ಇದು ಕರೆಕ್ಟ್ ಆಗಿರುವಂತಹ ಆನ್ಸರು. ಇಲ್ಲಿ ವುಡ್ಡು, ಗ್ಲಾಸು ಹಾಗೆ ಪ್ಲಾಸ್ಟಿಕ್ ಇವು ಎಂತಹ ವಸ್ತುಗಳು ಅಂತಂದರೆ ದೋಸ್ ಆರ್ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಸೊ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಮೂಲಕ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನೋದು ಹಾದು ಹೋಗುತ್ತೆ. ಸೊ ಹಾಗಾಗಿ ಬಿ ಆಪ್ಷನ್ ಕರೆಕ್ಟ್ ಇದೆ. ಹಾಗೆ ಥರ್ಡ್ ಆಪ್ಷನ್ ಒಂದ್ಸಲ ನೋಡೋಣ, ಕಾಂಪಾಸ್ ನೀಡಲ್ ರಿವರ್ಸಸ್ ಡೈರೆಕ್ಷನ್ ಅಂತ ಇದೆ, ಸೊ ಅದು ರಾಂಗ್ ಆನ್ಸರು. ಹಾಗೆ ಫೋರ್ತ್ ಆಪ್ಷನಲ್ಲಿ ಕಾಂತವು ತನ್ನ ಧ್ರುವಗಳನ್ನು ಕಳೆದುಕೊಳ್ಳುತ್ತದೆ, ಮ್ಯಾಗ್ನೆಟ್ ಲೂಸಸ್ ಇಟ್ಸ್ ಪೋಲ್ಸ್ ಅಂತ ಇದೆ, ಸೊ ಇದು ರಾಂಗ್ ಆನ್ಸರ್ ಆಗಿದೆ.
ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಬಿ, ಕಾಂತೀಯ ಪರಿಣಾಮವು ಅಕಾಂತೀಯ ವಸ್ತುಗಳ ಮೂಲಕವೂ ಹಾದು ಹೋಗುತ್ತದೆ ಅಂತ. ಓಕೆ, ನೆಕ್ಸ್ಟ್ ಕ್ವೆಶನ್. ದಂಡಕಾಂತಗಳನ್ನು ದೀರ್ಘಕಾಲ ಸುರಕ್ಷಿತವಾಗಿಡಲು ಅಥವಾ ಸಂರಕ್ಷಿಸಲು ಹೇಗೆ ಜೋಡಿಸಿಡಬೇಕು ಅಂತ ಕೊಟ್ಟಿದ್ದಾರೆ. ಹೌ ಶುಡ್ ಬಾರ್ ಮ್ಯಾಗ್ನೆಟ್ಸ್ ಬಿ ಪ್ರಾಪರ್ಲಿ ಸ್ಟೋರ್ಡ್ ಟು ಪ್ರಿವೆಂಟ್ ಲಾಸ್ ಆಫ್ ಮ್ಯಾಗ್ನೆಟಿಸಮ್ ಓವರ್ ಟೈಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಹತ್ರ 2 ದಂಡಕಾಂತಗಳಿದ್ದಾವೆ ಅಂತ ಇಟ್ಕೊಳ್ಳಿ. ಆ ದಂಡಕಾಂತಗಳು ಮ್ಯಾಗ್ನೆಟಿಸಮನ್ನು ಸುಮಾರು ದಿನ ಉಳಿಸ್ಕೊಳ್ಳೋದಕ್ಕೆ ಅಥವಾ ಮ್ಯಾಗ್ನೆಟಿಸಮನ್ನು ಹಾಳಾಗದೇ ಇರೋ ಹಾಗೆ ನಾವು ಹೇಗೆ ಅವನ್ನು ಪ್ರಿಸರ್ವ್ ಮಾಡಬೇಕು ಅಂತ. ಸೊ ಆಪ್ಷನ್ಸಲ್ಲಿ ಏನೇನಿದೆ ಅಂತ ನೋಡೋಣ. ಸಜಾತಿಯ ಧ್ರುವಗಳನ್ನು ಒಂದೇ ಕಡೆ ಇರುವಂತೆ ಜೋಡಿಸುವುದು, ವಿಜಾತಿಯ ಧ್ರುವಗಳು ಒಂದೇ ಕಡೆ ಇರುವಂತೆ ಮಧ್ಯೆ ಮರದ ತುಂಡು ಹಾಗೂ ತುದಿಗಳಲ್ಲಿ ಮೆದು ಕಬ್ಬಿಣದ ಪಟ್ಟಿ ಇಟ್ಟು ಅಂತ ಕೊಟ್ಟಿದ್ದಾರೆ ಸೆಕೆಂಡ್ ಆಪ್ಷನಲ್ಲಿ. ಥರ್ಡ್ ಆಪ್ಷನಲ್ಲಿ ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿ ಬಿಸಿಲಿನಲ್ಲಿಡಬೇಕು ಅಂತ ಕೊಟ್ಟಿದ್ದಾರೆ. ಫೋರ್ತ್ ಆಪ್ಷನಲ್ಲಿ ಒಂದಕ್ಕೊಂದು ಲಂಬವಾಗಿ ಜೋಡಿಸಿಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಬಿ, ವಿಜಾತಿಯ ಧ್ರುವಗಳು ಒಂದೇ ಕಡೆ ಇರುವಂತೆ ಮಧ್ಯೆ ಮರದ ತುಂಡು ಹಾಗೂ ತುದಿಗಳಲ್ಲಿ ಮೆದು ಕಬ್ಬಿಣದ ಪಟ್ಟಿ ಇಡಬೇಕು. ಸೊ ಈ 2 ದಂಡಕಾಂತಗಳು ಇದ್ದಾವೆ, ಇವೆರಡನ್ನು ಪ್ರಿಸರ್ವ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ವಿಜಾತಿಯ ಧ್ರುವಗಳು ಒಂದು ಕಡೆಗೆ ಬರೋ ಹಾಗೆ, ಅಂದರೆ ಈ ಮ್ಯಾಗ್ನೆಟ್ನ ನಾರ್ತ್ ಪೋಲ್ ಆದರೆ ಈ ಮ್ಯಾಗ್ನೆಟ್ನ ಸೌತ್ ಪೋಲನ್ನು ಇಡಬೇಕು ಅದರ ಪಕ್ಕದಲ್ಲಿ. ಹಾಗೆ ಸೌತ್ ನಾರ್ತ್ ಅಂದರೆ ವಿಜಾತಿಯ ಧ್ರುವಗಳು ಅಕ್ಕಪಕ್ಕದಲ್ಲಿರೋ ಹಾಗೆ ಮಧ್ಯದಲ್ಲಿ ಒಂದು ಮರದ ತುಂಡನ್ನು ಇಟ್ಟಿರಬೇಕು. ಹಾಗೆ ಎಡ್ಜಸ್ಸಲ್ಲಿ ಈ ಮ್ಯಾಗ್ನೆಟ್ನ ಎಡ್ಜಸ್ ಏನಿದೆ ಇಲ್ಲಿ ನಾವು ಒಂದು ಸಾಫ್ಟ್ ಐರನ್ ಪೀಸನ್ನು ಇಟ್ಟಿರಬೇಕು. ಸೊ ಈ ಇಡೋದ್ರಿಂದ ಆ ಬಾರ್ ಮ್ಯಾಗ್ನೆಟ್ಸು ತುಂಬ ದಿನ ಮ್ಯಾಗ್ನೆಟಿಸಮನ್ನು ಉಳಿಸ್ಕೊಳ್ತವೆ. ಓಕೆ, ಸೊ 2 ಮ್ಯಾಗ್ನೆಟ್ಸ್ನ ಸೇಮ್ ಧ್ರುವಗಳು ಪಕ್ಕ ಇಟ್ಟಾಗ ಏನಾಗುತ್ತೆ ಅಂತಂದರೆ ಅವು ಮ್ಯಾಗ್ನೆಟಿಸಮನ್ನು ಕಳೆದುಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಕಾಂತದ ಉತ್ತರ ಧ್ರುವವನ್ನು ಸೂಚಿಸಲು ಸಾಮಾನ್ಯವಾಗಿ ಯಾವ ಬಣ್ಣವನ್ನು ಬಳಸಲಾಗುತ್ತದೆ? ಕಾಂತದ ಉತ್ತರ ಧ್ರುವವನ್ನು ಯಾವ ಅಕ್ಷರದಿಂದ ಸೂಚಿಸಿರ್ತಾರೆ ಅಂತಂದರೆ ಎನ್ ಅಕ್ಷರದಿಂದ ಸೂಚಿಸಿರ್ತಾರೆ. ಆ ಎನ್ ಅನ್ನೋದನ್ನು ಬರೆಯೋದಕ್ಕೆ ಆ ಕಾಂತಗಳ ಮೇಲೆ ಯಾವ ಕಲರನ್ನು ಯೂಸ್ ಮಾಡಿರ್ತಾರೆ ಅನ್ನೋದು ಇಲ್ಲಿ ಕ್ವೆಶನ್. ವಿಚ್ ಕಲರ್ ಈಸ್ ಕನ್ವೆನ್ಷನಲಿ ಯೂಸ್ಡ್ ಟು ಮಾರ್ಕ್ ದ ನಾರ್ತ್ ಪೋಲ್ ಆಫ್ ಅ ಮ್ಯಾಗ್ನೆಟ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸಲ್ಲಿ ಬ್ಲೂ, ಗ್ರೀನ್, ರೆಡ್, ಯೆಲ್ಲೋ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾರ್ತ್ ಪೋಲನ್ನು ಡಿನೋಟ್ ಮಾಡಬೇಕಾದ್ರೆ ಯಾವ ಕಲರನ್ನು ಯೂಸ್ ಮಾಡಿರ್ತಾರೆ ಅಂತಂದರೆ ಅದು ರೆಡ್ ಕಲರನ್ನು. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಬಿ, ರೆಡ್ ಕಲರ್. ಹಾಗೆ ರೆಡ್ ಜೊತೆಗೆ ವೈಟ್ ಕಲರನ್ನು ಸಹ ಯೂಸ್ ಮಾಡ್ತಾರೆ, ವೈಟ್ ಚುಕ್ಕೆಯನ್ನು ಇಟ್ಟಿರ್ತಾರೆ. ಸೊ ವೈಟ್ ಚುಕ್ಕೆ ಇದೆ ಒಂದು ಮ್ಯಾಗ್ನೆಟ್ ಮೇಲೆ ಅಂತಂದರೆ ಇಟ್ ಡಿನೋಟ್ಸ್ ನಾರ್ತ್ ಪೋಲ್. ಹಾಗೆ ದಕ್ಷಿಣ ಧ್ರುವಕ್ಕೆ ಸೌತ್ ಪೋಲನ್ನು ಯಾವ ಕಲರಿಂದ ಯೂಸ್ ಮಾಡ್ತಾರೆ, ಯಾವ ಕಲರಿಂದ ಮಾರ್ಕ್ ಮಾಡ್ತಾರೆ ಅಂತಂದರೆ ಬ್ಲೂ ಕಲರನ್ನು ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಕೆಳಗಿನವುಗಳಲ್ಲಿ ಯಾವುದರ ಬಳಿ ಕಾಂತಗಳನ್ನು ಇಡುವುದರಿಂದ ಕಾಂತ ಅಥವಾ ಸಾಧನ ಹಾಳಾಗಬಹುದು ಅಥವಾ ಹಾನಿಗೊಳಗಾಗಬಹುದು ಅಂತ ಕೊಟ್ಟಿದ್ದಾರೆ. ನಿಯರ್ ವಿಚ್ ಆಫ್ ದಿ ಫಾಲೋಯಿಂಗ್ ಡಿವೈಸಸ್ ಶುಡ್ ಮ್ಯಾಗ್ನೆಟ್ಸ್ ನಾಟ್ ಬಿ ಕೆಪ್ಟ್ ಟು ಅವಾಯ್ಡ್ ಡ್ಯಾಮೇಜ್ ಅಂತ. ಯಾವ ಡಿವೈಸಸ್ ಬಳಿ ನಾವು ಮ್ಯಾಗ್ನೆಟನ್ನು ಇಟ್ಟಾಗ ಆ ಡಿವೈಸ್ ಅಥವಾ ಕಾಂತ ಹಾಳಾಗುತ್ತೆ ಅಂತ ಇಲ್ಲಿ ಕ್ವೆಶನ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ಸಲ್ಲಿ ಆಪ್ಷನ್ಸಲ್ಲಿ ಯಾವ್ಯಾವ ಕೊಟ್ಟಿದ್ದಾರೆ? ಮೊಬೈಲ್ ಫೋನ್ಸ್ ಆ್ಯಂಡ್ ಟೆಲಿವಿಷನ್ಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ CDs, DVDs, ರಿಮೋಟ್ ಕಂಟ್ರೋಲ್ಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಕಂಪ್ಯೂಟರ್ಸ್, ಹಾಗೆ ಆಪ್ಷನ್ ಡಿ ಅಲ್ಲಿ ಆಲ್ ಆಫ್ ದಿ ಅಬೋವ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಏನು ಅಂತಂದರೆ ಆಲ್ ಆಫ್ ದಿ ಅಬೋವ್. ಸೊ ಮೇಲಿನ ಎಲ್ಲ ಡಿವೈಸಸ್ಸು ಎಲೆಕ್ಟ್ರಾನಿಕ್ ಡಿವೈಸಸ್ ಆಗಿದ್ದಾವೆ, ಹಾಗೆ ಮ್ಯಾಗ್ನೆಟಿಕ್ ಸ್ಟೋರೇಜ್ ಆಗಿರುವಂತಹ ಡಿವೈಸಸ್ ಆಗಿದ್ದಾವೆ. ಈ ಥರದ ಡಿವೈಸಸ್ ಹತ್ರ ನಾವು ಮ್ಯಾಗ್ನೆಟ್ಸನ್ನು ಇಟ್ಟಾಗ ಆ ಡಿವೈಸಸ್ಸು ಹಾಳಾಗ್ತವೆ. ಓಕೆ, ಸೊ ಇಲ್ಲಿ ಎಲೆಕ್ಟ್ರಾನಿಕ್ ಸಾಧನಗಳು ಹಾಗೂ ಮ್ಯಾಗ್ನೆಟಿಕ್ ಸ್ಟೋರೇಜ್ ಸಾಧನಗಳ ಬಳಿ ಕಾಂತಗಳನ್ನು ಇಟ್ಟರೆ ಅವುಗಳ ದತ್ತಾಂಶ ಹಾಳಾಗುತ್ತದೆ ಅಥವಾ ಸಾಧನದ ಕಾರ್ಯಾಚರಣೆಗೆ ಅಡಚಣೆಯಾಗುತ್ತದೆ. ಹಾಗಾಗಿ ನಾವು ಮೊಬೈಲ್ ಫೋನ್ಸ್ ಅಥವಾ TVs, ಹಾಗೆ ಕಂಪ್ಯೂಟರ್ಸ್, ಹಾಗೆ CDs, DVDs, ರಿಮೋಟ್ ಕಂಟ್ರೋಲ್ಸ್, ಇವೆ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್ ಆಗಿರಲಿ ಅಥವಾ ಮ್ಯಾಗ್ನೆಟಿಕ್ ಸ್ಟೋರೇಜ್ ಆಗಿರುವಂತಹ ಡಿವೈಸಸ್ ಆಗಿರಲಿ, ಇವುಗಳ ಬಳಿ ನಾವು ಮ್ಯಾಗ್ನೆಟ್ಸನ್ನು ಇಟ್ಟಾಗ ಅವುಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತವೆ. ಓಕೆ, ನೆಕ್ಸ್ಟ್ ಕ್ವೆಶನ್. ದಂಡಕಾಂತ ಎನ ಉತ್ತರ ಧ್ರುವದ ಬಳಿ ದಂಡಕಾಂತ ಬಿನ ದಕ್ಷಿಣ ಧ್ರುವವನ್ನು ತಂದಾಗ ಅವುಗಳ ನಡುವೆ ಉಂಟಾಗುವ ಕ್ರಿಯೆ ಏನು? When the south pole of bar magnet B is brought near the north pole of bar magnet A, what reaction occurs between them ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸಲ್ಲಿ ರಿಪಲ್ಷನ್ ಇದೆ, ಆಪ್ಷನ್ ಬಿ ಅಲ್ಲಿ ಅಟ್ರಾಕ್ಷನ್ ಇದೆ, ಆಪ್ಷನ್ ಸಿ ಅಲ್ಲಿ ನೋ ರಿಯಾಕ್ಷನ್ ಇದೆ, ಆಪ್ಷನ್ ಡಿ ಅಲ್ಲಿ ಮೆಲ್ಟಿಂಗ್ ಇದೆ. ಅಂದರೆ ಇಲ್ಲಿ ನಮ್ಮ ಹತ್ರ ಎ ಹಾಗೆ ಬಿ ಅಂತ 2 ಬಾರ್ ಮ್ಯಾಗ್ನೆಟ್ಸ್ ಇದ್ದಾವೆ. ಸೊ ಈ ಬಾರ್ ಮ್ಯಾಗ್ನೆಟ್ಸ್ನ ಒಂದು ಬಾರ್ ಮ್ಯಾಗ್ನೆಟನ್ನು ಉತ್ತರ ಧ್ರುವದ ಬಳಿ ಅಂದರೆ
ನಮ್ಮ ಹತ್ರ ಎ ಇದೆ ಅಲ್ವಾ, ಅದರ ನಾರ್ತ್ ಪೋಲ್ ಹತ್ರ ಬಿ ಮ್ಯಾಗ್ನೆಟ್ನ ಸೌತ್ ಪೋಲನ್ನು ತಂದಾಗ, ಸೊ ಈ ಥರ ಬಿ ಮ್ಯಾಗ್ನೆಟ್ನ ಸೌತ್ ಪೋಲನ್ನು ತಂದಾಗ ಅಲ್ಲಿ ಏನಾಗುತ್ತೆ ಅನ್ನೋದು ಕ್ವೆಶನ್ನು. ಏನಾಗುತ್ತೆ ಇಲ್ಲಿ ಇರೋಂತಹ ಪೋಲ್ಸು ಅಪೋಸಿಟ್ ಪೋಲ್ಸ್ ಏನಾಗುತ್ತೆ, ಅಟ್ರ್ಯಾಕ್ಷನ್ ಆಗುತ್ತೆ. ಹಾಗೆ ಸೇಮ್ ಪೋಲ್ಸ್ ಇದ್ದಾಗ, ಲೈಕ್ ಪೋಲ್ಸ್ ಇದ್ದಾಗ ಏನಾಗುತ್ತೆ, ರಿಪಲ್ಷನ್ ಆಗುತ್ತೆ. ಸೊ ಇಲ್ಲಿ ಅಪೋಸಿಟ್ ಪೋಲ್ಸ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಅಟ್ರ್ಯಾಕ್ಷನ್ ಆಗುತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಬಿ, ಅಟ್ರ್ಯಾಕ್ಷನ್. ಓಕೆ, ನೆಕ್ಸ್ಟ್ ಕ್ವೆಶನ್. ಕಾಂತವು ತನ್ನ ಕಾಂತತ್ವದ ಗುಣವನ್ನು ಕಳೆದುಕೊಳ್ಳಲು ಅಥವಾ ವಿಕಾಂತೀಕರಣ ಹೊಂದಲು ಕಾರಣವಾಗುವ ಕ್ರಿಯೆ ಯಾವುದು? ವಿಚ್ ಆಫ್ ದಿ ಫಾಲೋಯಿಂಗ್ ಆ್ಯಕ್ಷನ್ಸ್ ಕಾಸಸ್ ಅ ಮ್ಯಾಗ್ನೆಟ್ ಟು ಲೂಸ್ ಇಟ್ಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಥವಾ ಡಿಮ್ಯಾಗ್ನೆಟೈಸೇಷನ್. ಮ್ಯಾಗ್ನೆಟನ್ನು ಯಾವ ಕ್ರಿಯೆಯ ಮೂಲಕ ನಾವು ಅದನ್ನು ಡಿಮ್ಯಾಗ್ನೆಟೈಸ್ ಮಾಡಬಹುದು ಅಂತಂದರೆ, ಆ ಮ್ಯಾಗ್ನೆಟಿಸಮ್ ಪವರ್ ಏನಿದೆ ಅದನ್ನು ಕಳೆದುಕೊಳ್ಳೋ ಹಾಗೆ ಮಾಡಬಹುದು ಅಂತ. ಆಪ್ಷನ್ಸಲ್ಲಿ ಹೀಟಿಂಗ್ ಇದೆ, ಡ್ರಾಪಿಂಗ್ ಫ್ರಮ್ ಹೈಟ್ ಇದೆ, ಹ್ಯಾಮರಿಂಗ್ ಇದೆ, ಆಲ್ ಆಫ್ ದಿ ಅಬೋವ್ ಇದೆ. ಸೊ ಈ ಕೊಟ್ಟಿರೋ ಆಪ್ಷನ್ಸಲ್ಲಿ ಬಿಸಿ ಮಾಡುವುದು ಅಥವಾ ಹೀಟ್ ಮಾಡೋದ್ರಿಂದನೂ ಸಹ ಮ್ಯಾಗ್ನೆಟಿಸಮನ್ನು ಕಳೆದುಕೊಳ್ಳುತ್ತೆ. ಹಾಗೆ ಮೇಲಿಂದ ಕೆಳಗೆ ಬೀಳಿಸೋದು, ಮೇಲಿಂದ ಕೆಳಗಡೆಗೆ ನಾವು ಮ್ಯಾಗ್ನೆಟ್ಸನ್ನು ಬೀಳಿಸಿದ್ವಿ ಅಂದರೆ ಅದು ಮ್ಯಾಗ್ನೆಟಿಕ್ ಪವರನ್ನು ಕಳೆದುಕೊಳ್ಳುತ್ತೆ. ಹಾಗೆ ಸುತ್ತಿಗೆಯಿಂದ ಹೊಡೆದಾಗೂ ಅಷ್ಟೇ ಅದು ಮ್ಯಾಗ್ನೆಟಿಸಮನ್ನು ಕಳೆದುಕೊಳ್ಳುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಮೇಲಿನ ಎಲ್ಲವೂ. ಸೊ ಮ್ಯಾಗ್ನೆಟ್ಸನ್ನು ನಾವು ಹೀಟ್ ಮಾಡಬಾರ್ದು, ಮೇಲಿಂದ ಕೆಳಗೆ ಬೀಳಿಸಬಾರ್ದು, ಹಾಗೆ ಸುತ್ತಿಗೆಯಿಂದ ಹೊಡಿಬಾರ್ದು. ಈ ಯಾವುದೇ ಕ್ರಿಯೆ ಮಾಡೋದ್ರಿಂದ ಅವು ಮ್ಯಾಗ್ನೆಟಿಸಮನ್ನು ಕಳೆದುಕೊಳ್ತವೆ, ಅಟ್ರಾಕ್ಷನ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ನಾವು ಕಳೆದುಕೊಳ್ತವೆ. ಸೊ ಕಾಂತಗಳನ್ನು ಬಿಸಿ ಮಾಡಿದಾಗ, ಸುತ್ತಿಗೆಯಿಂದ ಹೊಡೆದಾಗ ಅಥವಾ ಎತ್ತರದಿಂದ ಬೀಳಿಸಿದಾಗ ಅವುಗಳ ಆಂತರಿಕ ಕಾಂತೀಯ ಡೊಮೇನ್ಗಳ ಜೋಡಣೆ ತಪ್ಪಿ ಕಾಂತತ್ವ ನಷ್ಟವಾಗುತ್ತದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ನೀರಿನಿಂದ ತುಂಬಿದ ಗಾಜಿನ ಲೋಟದಲ್ಲಿರುವ ಸ್ಟೀಲ್ ಪೇಪರ್ ಕ್ಲಿಪ್ಪನ್ನು ಕೈ ಬೆರಳುಗಳನ್ನು ಒದ್ದೆ ಮಾಡಿಕೊಳ್ಳದೆ ಹೊರತೆಗೆಯಲು ಏನು ಮಾಡಬೇಕು ಅಂತ. ಸೊ ಇಲ್ಲಿ ಒಂದು ನೀರು ತುಂಬಿರುವಂತಹ ಗಾಜಿನ ಲೋಟ ಇದೆ, ಇಲ್ಲಿ ನೀರು ತುಂಬಿದೆ. ಸೊ ಈ ಥರದ ಒಂದು ಗಾಜಿನ ಲೋಟದಲ್ಲಿ ಒಂದು ಪೇಪರ್ ಕ್ಲಿಪ್ಪನ್ನು ಹಾಕಿದ್ದಾರೆ. ಪೇಪರ್ ಕ್ಲಿಪ್ ಅನ್ನೋದು ಅದು ಯಾವುದರಿಂದ ಮಾಡಿರೋಂತಹ ವಸ್ತು, ಅದು ಐರನ್ನಿಂದ ಮಾಡಿರೋವಂಥದ್ದು. ಸೊ ಇದನ್ನು ನಾವು ಆ್ಯಕ್ಟಿವಿಟಿಯಾಗಿ ಮಕ್ಕಳಿಗೆ ಕೊಡಬಹುದು. ಈ ಆ್ಯಕ್ಟಿವಿಟಿಯನ್ನು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಕೊಟ್ಟಿದ್ದಾರೆ. ಸೊ ಅವರು ಕೈ ಬೆರಳುಗಳನ್ನು ಒದ್ದೆ ಮಾಡಿಕೊಳ್ಳದೆ ಆ ಕ್ಲಿಪ್ಪನ್ನು ಬೇಕು ಅಂತ. ಸೊ ಹೇಗೆ ತೆಗಿಬಹುದು? ಹೌ ಕ್ಯಾನ್ ಅ ಸ್ಟೀಲ್ ಪೇಪರ್ ಕ್ಲಿಪ್ ಸಬ್ಮರ್ಜ್ಡ್ ಇನ್ ಅ ಗ್ಲಾಸ್ ಆಫ್ ವಾಟರ್ ಬಿ ರಿಟ್ರೀವ್ಡ್ ವಿತೌಟ್ ವೆಟಿಂಗ್ ಒನ್ಸ್ ಫಿಂಗರ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸಲ್ಲಿ ಮೂವ್ ಅ ಮ್ಯಾಗ್ನೆಟ್ ಅಪ್ವರ್ಡ್ಸ್ ಅಲಾಂಗ್ ದ ಔಟರ್ ಗ್ಲಾಸ್ ವಾಲ್, ಸೆಕೆಂಡ್ ಒನ್ ಹೀಟ್ ದ ವಾಟರ್, ಥರ್ಡ್ ಒನ್ ಆ್ಯಡ್ ಸಾಲ್ಟ್ ಟು ವಾಟರ್, ಫೋರ್ತ್ ಒನ್ ಪ್ಲೇಸ್ ದ ಗ್ಲಾಸ್ ಇನ್ ಡಾರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಏನು ಮಾಡೋದ್ರಿಂದ ನಮಗೆ ಆ ನೀರು ತುಂಬಿರುವಂತಹ ಗ್ಲಾಸಲ್ಲಿ ಬಿದ್ದಿರೋ ಪೇಪರ್ ಕ್ಲಿಪ್ಪನ್ನು ಹೊರಗೆ ತೆಗಿಬಹುದು ಅಂತಂದರೆ, ಲೋಟದ ಹೊರಭಾಗದ ಗೋಡೆಯ ಮೇಲೆ ಕಾಂತವನ್ನು ಮೇಲಕ್ಕೆ ಚಲಿಸೋದು. ಸೊ ಈ ಗ್ಲಾಸ್ ಪಕ್ಕದಲ್ಲಿ ನಾವೇನು ಮಾಡಬಹುದು, ಮ್ಯಾಗ್ನೆಟನ್ನು ಇಟ್ಕೊಂಡು ಆ ಮ್ಯಾಗ್ನೆಟನ್ನು ಇಟ್ಟಾಗ ಏನಾಗುತ್ತೆ, ಈ ಪೇಪರ್ ಕ್ಲಿಪ್ಪು ಅದಕ್ಕೆ ಅಟ್ರ್ಯಾಕ್ಟ್ ಆಗುತ್ತೆ. ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ, ಒಂದು ಮ್ಯಾಗ್ನೆಟ್ ಹಾಗೆ ಐರನ್ ನಡುವೆ ನಾವೇನು ಮಾಡಬಹುದು, ಯಾವುದಾದ್ರೂ ಒಂದು ಪೇಪರ್, ಗ್ಲಾಸ್ ಅಥವಾ ವುಡನ್ ಪೀಸನ್ನು ಇಟ್ಟಾಗ ಅಲ್ಲಿ ಮ್ಯಾಗ್ನೆಟಿಸಮ್ಗೆ ಏನು ತೊಂದರೆ ಆಗೋದಿಲ್ಲ ಅಂತ. ಸೊ ಇಲ್ಲಿ ಗ್ಲಾಸ್ ಪಕ್ಕದಲ್ಲಿ ನಾವು ಮ್ಯಾಗ್ನೆಟನ್ನು ಇಟ್ಟಾಗ ಏನಾಗುತ್ತೆ, ಈ ಪೇಪರ್ ಕ್ಲಿಪ್ ಅದಕ್ಕೆ ಅಟ್ರ್ಯಾಕ್ಟ್ ಆಗುತ್ತೆ, ಅಂದರೆ ನಿಯರ್ ಬರುತ್ತೆ. ಸೊ ಇದನ್ನು ಮೇಲಕ್ಕೆ ಎತ್ಕೊಳ್ಳೋದ್ರಿಂದ ನೀರಲ್ಲಿ ಬಿದ್ದಿರುವಂತಹ ಪೇಪರ್ ಕ್ಲಿಪ್ಪು ಸಹ ಮೇಲಕ್ಕೆ ಬರುತ್ತೆ. ಸೊ ಹೀಗೆ ಮಾಡೋದ್ರಿಂದ ಕೈಯನ್ನು ಒದ್ದೆ ಮಾಡ್ಕೊಳ್ದಿರ ನೀರಲ್ಲಿ ಬಿದ್ದಿರುವಂತಹ ಪೇಪರ್ ಕ್ಲಿಪ್ಪನ್ನು ಹೊರತೆಗೆಯಬಹುದು. ಈ ಆ್ಯಕ್ಟಿವಿಟಿ ನಮ್ಮ 6th NCERTಯಲ್ಲಿ ಕೊಟ್ಟಿರುವಂತಹ ಒಂದು ಆ್ಯಕ್ಟಿವಿಟಿ. ಓಕೆ, ನೆಕ್ಸ್ಟ್ ಈಗ ಮತ್ತೊಂದಷ್ಟು 1 ಮಾರ್ಕ್ ಕ್ವೆಶನ್ಸು, 2 ಮಾರ್ಕ್ಸ್ ಕ್ವೆಶನ್ಸನ್ನು ನೋಡ್ತಾ ಹೋಗೋಣ. ಸೊ ಈ ಆನ್ಸರ್ಸನ್ನು ನೋಡೋದ್ರಿಂದ ನೀವು ಡಿಸ್ಕ್ರಿಪ್ಟಿವ್ ಪೇಪರ್ ಬರೆಯೋದಕ್ಕೆ ಸ್ವಲ್ಪ ಯೂಸ್ಫುಲ್ ಆಗಿರಬಹುದು. ಓಕೆ, ಸೊ ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಹೇಗೆ ಆನ್ಸರ್ ಬರೀಬಹುದು ಅನ್ನೋ ಐಡಿಯಾ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಫಸ್ಟ್ ಕ್ವೆಶನ್ ನೋಡೋಣ. ಸ್ವತಂತ್ರವಾಗಿ ತೂಗಿ ಹಾಕಲ್ಪಟ್ಟ ಕಾಂತದ ಸೂಜಿಯು ವಿಶ್ರಾಂತ ಸ್ಥಿತಿಗೆ ಬಂದಾಗ ಯಾವ ದಿಕ್ಕುಗಳನ್ನು ತೋರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಒಂದು ಕಾಂತ ಯಾವ ದಿಕ್ಕುಗಳನ್ನು ತೋರಿಸುತ್ತೆ ಅಂತ. ಇನ್ ವಿಚ್ ಡೈರೆಕ್ಷನ್ಸ್ ಡಸ್ ಅ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟಿಕ್ ನೀಡಲ್ ಕಮ್ಸ್ ಟು ರೆಸ್ಟ್ ಅಂತ. ಯಾವ ದಿಕ್ಕಲ್ಲಿ ಅಂತಂದರೆ ಉತ್ತರ ದಕ್ಷಿಣ ದಿಕ್ಕು, ನಾರ್ತ್ ಸೌತ್ ಡೈರೆಕ್ಷನ್ಗೆ ಬರುತ್ತೆ. ಹಾಗೆ ನೆಕ್ಸ್ಟ್ ಕ್ವಶನ್, ಕಾಂತೀಯ ದಿಕ್ಸೂಚಿಯಲ್ಲಿ ಬಳಸಲಾಗುವ ಸೂಚಿಯ ಸ್ವರೂಪವೇನು? ವಾಟ್ ಈಸ್ ದ ನೇಚರ್ ಆಫ್ ದ ನೀಡಲ್ ಯೂಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಕಾಂಪಾಸ್ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಗ್ನೆಟಿಕ್ ಕಾಂಪಾಸಲ್ಲಿ ಇರುವಂತಹ ನೀಡಲ್ ಹೇಗಿರುತ್ತೆ ಅಂತ. ಸೊ ಹೇಗಿರುತ್ತೆ ಅದು ಅಂತಂದರೆ, ಒಂದು ಸಮತೋಲನದ ಮೇಲೆ ಅದನ್ನು ತೂಗು ಹಾಕಿಟ್ಟಿರ್ತಾರೆ.
ಅಲ್ವಾ. ಸೊ ಅದು ಫ್ರೀಯಾಗಿ ಸಸ್ಪೆಂಡ್ ಮಾಡಿ, ಅಂದರೆ ಫ್ರೀಯಾಗಿ ಆ ಕಡೆ ಈ ಕಡೆ ಮೂವ್ ಆಗೋ ಥರ ಇರುತ್ತೆ. ಅದು ಸುಲಭವಾಗಿ ತಿರುಗುವಂತೆ ಸಮತೋಲನದಲ್ಲಿರಿಸಿದ ಒಂದು ಸಣ್ಣ ಕಾಂತೀಕರಿಸಿದ ಸೂಜಿಯಾಗಿದೆ. ಇಟ್ ಈಸ್ ಅ ಸ್ಮಾಲ್ ಮ್ಯಾಗ್ನೆಟೈಸ್ಡ್ ನೀಡಲ್ ಪಿವೋಟೆಡ್ ಸೋ ದಟ್ ಇಟ್ ಕ್ಯಾನ್ ರೊಟೇಟ್ ಫ್ರೀಲಿ. ಇದು ಅಲ್ಲಿರುವಂತಹ ಸೂಜಿ ಏನದು ಅಂತಂದರೆ ಅದೊಂದು ಮ್ಯಾಗ್ನೆಟಿಕ್ ನೀಡಲ್, ಅದೊಂದು ಮ್ಯಾಗ್ನೆಟೈಸ್ಡ್ ನೀಡಲ್ ಆಗಿರುತ್ತೆ. ಐರನ್ ಪೀಸು ಅದನ್ನು ಮ್ಯಾಗ್ನೆಟೈಸ್ ಮಾಡಿರೋವಂಥದ್ದು. ನೆಕ್ಸ್ಟ್ ಕ್ವೆಶನ್ನು, ಕಾಂತಗಳ ಸಜಾತಿಯ ಧ್ರುವಗಳು ಎಂದರೇನು, ಉದಾಹರಣೆ ಕೊಡಿ. ಕಾಂತಗಳ ಸಜಾತಿಯ ಧ್ರುವಗಳು ಅಂತಂದರೆ ಲೈಕ್ ಪೋಲ್ಸ್ ಅಂತ ಹೇಳ್ತೀವಿ. ಲೈಕ್ ಪೋಲ್ ಅಂತಂದರೆ ಸೇಮ್. ಸೊ ಎರಡೂ ಕಾಂತಗಳಲ್ಲಿರುವಂತಹ ಸೇಮ್ ಪೋಲ್ಸನ್ನು ನಾರ್ತ್ ಹಾಗೆ ಸೌತ್ ಈ ಪೋಲ್ಸನ್ನು ನಾವೇನು ಹೇಳ್ತೀವಿ, ಸಜಾತಿಯ ಧ್ರುವಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವೆಶನ್, ಕಾಂತದ ಯಾವ ಭಾಗದಲ್ಲಿ ಕಾಂತೀಯ ಆಕರ್ಷಣ ಬಲವು ಹೆಚ್ಚಾಗಿ ಕಂಡುಬರುತ್ತದೆ ಅಂತ. ಅಟ್ ವಿಚ್ ಪಾರ್ಟ್ ಆಫ್ ಅ ಮ್ಯಾಗ್ನೆಟ್ ಈಸ್ ಅ ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಮ್ಯಾಕ್ಸಿಮಮ್ ಅಂತ. ಒಂದು ಕಾಂತ ಅಂತ ತಗೊಂಡಾಗ ಯಾವ ಭಾಗದಲ್ಲಿ ಅತಿ ಹೆಚ್ಚು ಕಾಂತೀಕರಣ ಫೋರ್ಸ್ ಇರುತ್ತೆ, ಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತೆ ಅಂತಂದರೆ ಅದು ಪೋಲ್ಸ್ ಹತ್ರ. ಓಕೆ, ಸೊ ಇಲ್ಲಿ ಒಂದು ಮ್ಯಾಗ್ನೆಟನ್ನು ಇಟ್ಟು ಅದರ ಮೇಲೆ ಐರನ್ ಫಿಲ್ಲಿಂಗ್ಸನ್ನು ನಾವು ಹಾಕ್ಕೊಂಡಾಗ ಜಾಸ್ತಿ ಐರನ್ ಫಿಲ್ಲಿಂಗ್ಸು ಎಲ್ಲಿ ಅಟ್ರ್ಯಾಕ್ಟ್ ಆಗುತ್ತೆ ಅಂತಂದರೆ ನಿಯರ್ ದ ಪೋಲ್ಸ್. ಇಲ್ಲಿ ಪೋಲ್ ಹತ್ರ ಜಾಸ್ತಿ ಐರನ್ ಫಿಲ್ಲಿಂಗ್ಸ್ ಅಟ್ರ್ಯಾಕ್ಟ್ ಆಗುತ್ತೆ. ಹಾಗೆ ಸರೌಂಡಿಂಗಲ್ಲಿ ಇದ್ರ ಸುತ್ತಲೂ ನೋಡಿದಾಗ ಸ್ವಲ್ಪ ಕಡಿಮೆ ಅಟ್ರ್ಯಾಕ್ಟ್ ಆಗಿರುತ್ತೆ. ಅದರ ಅರ್ಥ ಏನು ಅಂತಂದರೆ ಮ್ಯಾಗ್ನೆಟಿಕ್ ಫೋರ್ಸ್ ಎಲ್ಲಿ ಜಾಸ್ತಿ ಇರುತ್ತೆ ಅಂತಂದರೆ ಪೋಲ್ಸ್ ಹತ್ರ. ಸೊ ಕಾಂತದ ಧ್ರುವಗಳಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಅಥವಾ ಆಕರ್ಷಣ ಬಲ ಜಾಸ್ತಿ ಇರುತ್ತೆ ಅಂತ. ಅಟ್ ದ ಟೂ ಎಂಡ್ಸ್ ಆರ್ ಪೋಲ್ಸ್ ಆಫ್ ದ ಮ್ಯಾಗ್ನೆಟ್. ನೆಕ್ಸ್ಟ್ ಕ್ವೆಶನ್, ದಂಡಕಾಂತಗಳ ಸಂರಕ್ಷಣೆಯಲ್ಲಿ ಕಾಂತೀಯ ಕೀಪರ್ಗಳು ಆಗಿ ಯಾವುದನ್ನು ಬಳಸಲಾಗುತ್ತದೆ ಅಂತ. ವಾಟ್ ಮೆಟೀರಿಯಲ್ ಈಸ್ ಯೂಸ್ಡ್ ಆ್ಯಸ್ ಮ್ಯಾಗ್ನೆಟಿಕ್ ಕೀಪರ್ಸ್ ಇನ್ ಸ್ಟೋರಿಂಗ್ ಬಾರ್ ಮ್ಯಾಗ್ನೆಟ್ಸ್ ಅಂತ. ಬಾರ್ ಮ್ಯಾಗ್ನೆಟ್ಸನ್ನು ಸ್ಟೋರ್ ಮಾಡಬೇಕಾದ್ರೆ ಯಾವುದನ್ನು ಮ್ಯಾಗ್ನೆಟಿಕ್ ಕೀಪರ್ಸ್ ಆಗಿ ಯೂಸ್ ಮಾಡ್ತೀವಿ ಅಂತಂದರೆ ಮೆದು ಕಬ್ಬಿಣದ ಪಟ್ಟಿಗಳು, ಸಾಫ್ಟ್ ಐರನ್ ಸ್ಟ್ರೈಪ್ಸ್ ಆರ್ ಪೀಸಸ್ ಅಂತ. ನೆಕ್ಸ್ಟ್ ಕ್ವೆಶನ್, ಕಾಂತಗಳ ಸಂರಕ್ಷಣೆಗಾಗಿ ಅಥವಾ ಕಾಂತತ್ವ ನಷ್ಟವಾಗದಂತೆ ತಡೆಯಲು ಅನುಸರಿಸಬೇಕಾದ 4 ಮುಖ್ಯ ನಿಯಮಗಳನ್ನು ಬರೆಯಿರಿ. ರೈಟ್ 4 ಇಂಪಾರ್ಟೆಂಟ್ ರೂಲ್ಸ್ ಟು ಬಿ ಫಾಲೋಡ್ ಫಾರ್ ಪ್ರಾಪರ್ ಸ್ಟೋರೇಜ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಮ್ಯಾಗ್ನೆಟ್ಸ್. ಸೊ ಈ ಥರದ ಕ್ವೆಶನ್ನು ನಮ್ಮ GPSTR ಎಕ್ಸಾಮ್ಸಲ್ಲೂ ಸಹ ಕೊಡಬಹುದು. ಯಾಕೆ ಅಂತಂದರೆ ಇಲ್ಲಿ GPSTR ಡಿಸ್ಕ್ರಿಪ್ಟಿವ್ ಪೇಪರ್ ಅಂತ ತಗೊಂಡಾಗ ನಮಗಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ, ಯಾವ ಕ್ವೆಶನ್ಗೆ ಎಷ್ಟು ಆನ್ಸರ್ ಬರಿಬೇಕು. 2 ಮಾರ್ಕ್ಸ್ ಕ್ವೆಶನ್ ಅಂತ ತೊಗೊಂಡಾಗ ನಾವು ಎಷ್ಟು ಆನ್ಸರ್ ಬರಿಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಈ ಥರದ ಸಿಂಪಲ್ ಕ್ವೆಶನ್ಸ್ ಕೊಟ್ಟಾಗ ನಾವೇನು ಮಾಡ್ತೀವಿ, ಲೆಂತಿ ಆನ್ಸರ್ಸ್ ಬರಿತಾ ಹೋಗ್ತೀವಿ. ಯಾಕೆ ಅಂತಂದರೆ ಇದು ಈಸಿ ಕ್ವೆಶನ್ ಅಂತ, ನಮಗೆ ಜಾಸ್ತಿ ಪಾಯಿಂಟ್ಸ್ ಗೊತ್ತಿದೆ, ಸೊ ಇದಕ್ಕೆ ಜಾಸ್ತಿ ಆನ್ಸರ್ ಬರೆದ್ಬಿಡೋಣ ಅಂತ ನಾವೇನು ಮಾಡ್ತೀವಿ, ಜಾಸ್ತಿ ಆನ್ಸರ್ಸ್ ಬರಿತಾ ಹೋಗ್ತೀವಿ. ಬಟ್ ನಮಗೆಲ್ಲಿ ಎಫೆಕ್ಟ್ ಆಗುತ್ತೆ ಅಂತಂದರೆ ನಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ 100 ಮಾರ್ಕ್ಸ್ಗೆ ಬರೆಯೋದಕ್ಕೆ ನಮಗೆ ಸಿಗುವಂಥದ್ದು ಕೇವಲ 2 ಅವರ್ಸ್ ಅಷ್ಟೇ. ಸೊ ವಿತಿನ್ 2 ಅವರ್ಸಲ್ಲಿ ನಾವು 100 ಮಾರ್ಕ್ಸ್ ಕ್ವೆಶನ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಈ ಥರದ ಕ್ವೆಶನ್ಸ್ಗೆ ಯಾವ ಕ್ವೆಶನ್ ಕೇಳಿದ್ದಾರೆ, ಎಷ್ಟು ಆನ್ಸರ್ ಬರಿಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ 2 ಮಾರ್ಕ್ಸ್ ಕ್ವೆಶನ್ ಅಂತಂದರೆ ನಾವು ಒಂದು 4 ಪಾಯಿಂಟ್ಸನ್ನು ಬರಿಬೇಕಾಗತ್ತೆ. ಓಕೆ, ಸೊ ಇದನ್ನು ನಾವು ಜಾಸ್ತಿ ಕ್ವೆಶನ್ ಆನ್ಸರ್ಸ್ ಬರಿತಾ ನಮಗಿಲ್ಲಿ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೊಟ್ಟಿರೋವಂಥದ್ದು ಈಸಿ ಕ್ವೆಶನ್ನು. ಸೊ ಎಷ್ಟು ಆನ್ಸರ್ ಬರಿಬೇಕಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಇಲ್ಲೇನು ಕ್ವೆಶನ್ ಕೊಟ್ಟಿದ್ದಾರೆ, ಕಾಂತಗಳ ಸಂರಕ್ಷಣೆಗಾಗಿ ಅನುಸರಿಸಬೇಕಾದ 4 ಮುಖ್ಯ ನಿಯಮಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಏನೇನವು 4 ಪಾಯಿಂಟ್ಸು, ಕಾಂತಗಳನ್ನು ಬಿಸಿ ಮಾಡಬಾರದು, ಸುತ್ತಿಗೆಯಿಂದ ಹೊಡೆಯಬಾರದು ಅಥವಾ ಎತ್ತರದಿಂದ ಕೆಳಗೆ ಬೀಳಿಸಬಾರದು. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ದಂಡಕಾಂತಗಳನ್ನು ಜೋಡಿಯಾಗಿ ವಿಜಾತಿಯ ಧ್ರುವಗಳು ಒಂದೇ ಕಡೆ ಬರುವಂತೆ ಮಧ್ಯೆ ಮರದ ತುಂಡು ಹಾಗೂ ತುದಿಗಳಲ್ಲಿ ಮೆದು ಕಬ್ಬಿಣದ ಪಟ್ಟಿಗಳಿಟ್ಟು ಇಡಬೇಕು. ಥರ್ಡ್ ಒನ್ನು, ಮೊಬೈಲ್, TV, ಕಂಪ್ಯೂಟರ್, CD ಹಾಗೂ ರಿಮೋಟ್ಗಳ ಹತ್ತಿರ ಕಾಂತಗಳನ್ನು ಇಡಬಾರದು. ಹಾಗೆ ಕಾಂತೀಯ ಕೀಪರ್ಗಳನ್ನು ಬಳಸಿ ಧ್ರುವಗಳನ್ನು ಆವರಿಸಿರಬೇಕು ಅಂತ. ಅದೇ ಇಂಗ್ಲೀಷಲ್ಲಿ ನೋಡೋದಾದರೆ ಮ್ಯಾಗ್ನೆಟ್ಸ್ ಶುಡ್ ನೆವರ್ ಬಿ ಹೀಟೆಡ್, ಹ್ಯಾಮರ್ಡ್ ಆರ್ ಡ್ರಾಪ್ಡ್ ಫ್ರಮ್ ಹೈಟ್ಸ್. Bar magnets should be stored in pairs with unlike poles together, separated by wood and bound with soft iron keepers. Keep magnets away from electronic devices like mobiles, TVs, computers and remotes. Use magnetic keepers across the ends to complete the magnetic loop. ಸೊ ಇಷ್ಟು 4 ಪಾಯಿಂಟ್ಸನ್ನು ನಾವಿಲ್ಲಿ ಈ ಕ್ವೆಶನ್ಗೆ ಬರಿಬಹುದು. ಸೊ ಈ ಥರದ ಕ್ವೆಶನನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ GPSTRನ ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್,
ಏಕಸ್ಪರ್ಶ ವಿಧಾನ ಅಥವಾ ಸಿಂಗಲ್ ಟಚ್ ಮೆಥಡ್ ಅನ್ನು ಬಳಸಿ ಸಾಮಾನ್ಯ ಕಬ್ಬಿಣದ ಆಲ್ಫಿನ್ ಅಥವಾ ಸೂಜಿಯನ್ನು ಕಾಂತವಾಗಿ ಮಾಡುವ ಹಂತಗಳನ್ನು ವಿವರಿಸಿ ಅಂತ. ನಾನಿಲ್ಲಿ ತಗೊಂಡಿರುವಂತಹ ಕ್ವೆಶನ್ಸು ನಮ್ಮ 6th NCERT ನ್ಯೂ ಟೆಕ್ಸ್ಟ್ ಬುಕ್ ಏನಿದೆ ಕ್ಯೂರಿಯಾಸಿಟಿ ಅಂತ, ಆ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಕ್ವೆಶನ್ಸನ್ನು ತೊಗೊಂಡಿದ್ದೀನಿ. ಸೊ ಸಿಂಪಲ್ ಕ್ವೆಶನ್ಸ್ ಅಂತ ನಾವಿಲ್ಲಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಪ್ರತಿಯೊಂದು ಕ್ವೆಶನನ್ನು ನಾವಿಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಎಕ್ಸಾಮ್ ಬರಿಬೇಕಾದ್ರೆ ಪಾಯಿಂಟ್ಸ್ ಬೇಗ ನೆನಪಿಗೆ ಬರ್ತವೆ, ಹಾಗೆ ಕ್ವಿಕ್ಕಾಗಿ ಬರೆಯೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಈ ಕ್ವೆಶನ್ ಏನಿದೆ, ಈ ಕ್ವೆಶನ್ನು ನಮ್ಮ 6th NCERTಯಲ್ಲಿ ಕೊಟ್ಟಿರೋಂತಹ ಒಂದು ಆ್ಯಕ್ಟಿವಿಟಿ ಬೇಸ್ ಮೇಲೆ ತಗೊಂಡಿರೋಂತಹ ಕ್ವೆಶನ್ನು. ಏನಿದು ಸಿಂಗಲ್ ಟಚ್ ಮೆಥಡ್, ಹಾಗೆ ಏಕಸ್ಪರ್ಶ ವಿಧಾನದಿಂದ ನಾವು ಹೇಗೆ ನೀಡಲನ್ನು ಮ್ಯಾಗ್ನೆಟೈಸ್ ಮಾಡಬಹುದು ಅನ್ನೋದು. ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋಗೋಣ. ಕಬ್ಬಿಣದ ಸೂಜಿಯನ್ನು ಸಮತಲ ಮೇಜಿನ ಮೇಲಿಡಬೇಕು. ಸೊ ಫಸ್ಟ್ ಪಾಯಿಂಟ್ ಏನು ಅಂತಂದರೆ, ಒಂದು ಕಬ್ಬಿಣದ ಸೂಜಿ ಏನಿದೆ ಆ ಸೂಜಿಯನ್ನು ನಾವು ಒಂದು ಮೇಜಿನ ಮೇಲೆ ಇಡಬೇಕು. ದಂಡಕಾಂತದ ಒಂದು ಧ್ರುವವನ್ನು ಸೂಜಿಯ ಒಂದು ತುದಿಯ ಮೇಲಿಟ್ಟು ಅದನ್ನು ಮೇಲಕ್ಕೆತ್ತದೆ ಇನ್ನೊಂದು ತುದಿಯವರೆಗೆ ಉಜ್ಜಬೇಕು. ಈಗ ಒಂದು ದಂಡಕಾಂತವನ್ನು ತಗೊಂಡು ಒಂದೇ ಪೋಲಿಂದ, ಅಂದರೆ ಇಲ್ಲಿ ನಾರ್ತ್ ಪೋಲ್ ಇಟ್ಕೊಂಡಿದ್ದೀವಿ ಅಂದರೆ ಆ ನಾರ್ತ್ ಪೋಲಿಂದ ಸೂಜಿಯ ಈ ಎಂಡಿಂದ ಈ ಎಂಡ್ವರೆಗೂ ಬರಬೇಕು. ಹಾಗೆ ಕಾಂತವನ್ನು ಎತ್ತಿ ಅದೇ ಧ್ರುವವನ್ನು ಮತ್ತೆ ಮೊದಲಿನ ತುದಿಗೆ ತಂದು ಈ ಪ್ರಕ್ರಿಯೆಯನ್ನು 30ರಿಂದ 40 ಬಾರಿ ಒಂದೇ ದಿಕ್ಕಿನಲ್ಲಿ ಪುನರಾವರ್ತಿಸಬೇಕು. ಇದೇ ಥರ ನಾವು ಹಿಂದೆ ಒಂದು ಕ್ವೆಶನಲ್ಲೂ ಸಹ ಡಿಸ್ಕಷನ್ ಮಾಡಿದ್ವಿ. ಸೊ ಸೇಮ್ ಅದೇ ಥರ ಆ ಸ್ಟೆಪ್ಸನ್ನು ನಾವಿಲ್ಲಿ ಬರಿಬೇಕಾಗತ್ತೆ. ಈ ದಂಡಕಾಂತವನ್ನು ಫಸ್ಟ್ ಇಲ್ಲಿಂದ ಇಲ್ಲಿಗೆ ಹೀಗೆ ರಬ್ ಮಾಡಿದಾಗ ಮೇಲಕ್ಕೆತ್ತಿ ಕೈ ಮೇಲೆ ಮಾಡಿ ಮತ್ತೆ ಆ ದಂಡಕಾಂತವನ್ನು ಸೇಮ್ ಡೈರೆಕ್ಷನಲ್ಲಿ ಹೀಗೆ ಉಜ್ಜುತ್ತಾ ಹೋದಾಗ ಏನಾಗುತ್ತೆ, ಆ ನೀಡಲು ಮ್ಯಾಗ್ನೆಟೈಸ್ ಆಗುತ್ತೆ. ಸೊ ಇದು ಈ ಕ್ವೆಶನ್ಗೆ ಆನ್ಸರು. ಇದನ್ನೇ ನಾವು ಏಕಸ್ಪರ್ಶ ವಿಧಾನ ಅಂತ ಹೇಳ್ತೀವಿ. ಸೊ ಈ ಥರದ ಕ್ವೆಶನ್ಸನ್ನು ಕೊಟ್ಟಾಗ ನಾವು ಸೈನ್ಸಲ್ಲಿ ಏನು ಮಾಡ್ಬೋದು, ಆದಷ್ಟು ಪಾಯಿಂಟ್ ವೈಸ್ ಬರಿತಾ ಹೋಗಬೇಕಾಗತ್ತೆ. ಸೊ ನಾವಿಲ್ಲಿ ಥಿಯರಿ ಥರ ಬರೆಯೋ ಬದಲಾಗಿ ಪಾಯಿಂಟ್ಸನ್ನು ಬರಿಬೇಕಾಗತ್ತೆ. ಆ ಪಾಯಿಂಟ್ಸಲ್ಲಿ ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ ಅದನ್ನು ಅಂಡರ್ಲೈನ್ ಮಾಡಬೇಕು. ಸೊ ಆಗ ಏನಾಗುತ್ತೆ, ಎವ್ಯಾಲ್ಯೂಯೇಷನ್ ಮಾಡೋರಿಗೆ ಅದು ಈಸಿಯಾಗಿ ಕೀ ಪಾಯಿಂಟ್ಸ್ ಕಾಣುತ್ತೆ. ಸೊ ಮಾರ್ಕ್ಸು ನಾವು ಸ್ಕೋರ್ ಮಾಡೋದಕ್ಕೆ ಯೂಸ್ಫುಲ್ ಆಗಿರುತ್ತೆ. ಇದೇ ಆನ್ಸರನ್ನು ಇಂಗ್ಲೀಷಲ್ಲಿ ನೋಡ್ತಾ ಹೋಗೋಣ. ಪ್ಲೇಸ್ ದ ಐರನ್ ನೀಡಲ್ ಫ್ಲಾಟ್ ಆನ್ ಅ ವುಡನ್ ಟೇಬಲ್. Place one pole of a bar magnet at one end of needle and drag it along the length to the other end without lifting. Lift the magnet, bring the same pole back to the starting point and repeat this process 30 to 40 times in the same direction. Okay. ಸೊ ನಾವು ಈ ಕ್ವೆಶನ್ 2 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತಂದರೆ ನಾವು 3 to 4 ಪಾಯಿಂಟ್ಸನ್ನು ಬರೆದ್ರೆ ಇದರ ಜೊತೆಗೆ ನಾವು ಒಂದು ಫಿಗರನ್ನು ಡ್ರಾ ಮಾಡಬಹುದು. ಓಕೆ, ಸೊ ಫಿಗರನ್ನು ಆದಷ್ಟು ಬೇಗ ಬರಿಬೇಕಾಗುತ್ತೆ. ಫಿಗರ್ ಬರೆಯೋದಕ್ಕೆ ನಾವು ಜಾಸ್ತಿ ಟೈಮನ್ನು ತೊಗೋಬಾರ್ದು. ಓಕೆ, ಸೊ ಈ ಥರ ನಾವು ಆನ್ಸರ್ ಮಾಡ್ತಾ ಹೋಗಬಹುದು. ನೆಕ್ಸ್ಟ್ ಕ್ವೆಶನ್. ಈ ಕ್ವೆಶನನ್ನು ನಾವು MCQಸಲ್ಲೂ ಸಹ ಡಿಸ್ಕಷನ್ ಮಾಡಿದ್ವಿ. ಅದೇ ಥರದ ಕ್ವೆಶನ್ ಇಲ್ಲಿ ಡಿಸ್ಕ್ರಿಪ್ಟಿವಲ್ಲಿ ಕೊಟ್ಟಿದ್ದಾರೆ. ವಿಕರ್ಷಣೆಯೇ ಕಾಂತತ್ವದ ಖಚಿತ ಪರೀಕ್ಷೆ, ಈ ಹೇಳಿಕೆಯನ್ನು ವೈಜ್ಞಾನಿಕವಾಗಿ ಸಮರ್ಥಿಸಿ. ರಿಪಲ್ಷನ್ ಈಸ್ ದ ಶ್ಯೂರೆಸ್ಟ್ ಟೆಸ್ಟ್ ಫಾರ್ ಮ್ಯಾಗ್ನೆಟಿಸಮ್, ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಸೈಂಟಿಫಿಕಲಿ ಅಂತ. ಸೊ ಈ ಥರದ ಕ್ವೆಶನ್ ಕೊಟ್ಟಾಗ ಏನು ಆನ್ಸರ್ ಬರಿಬಹುದು. ಒಂದು ಕಾಂತವು ಮತ್ತೊಂದು ಕಾಂತೀಯ ವಸ್ತುವನ್ನು, ಉದಾಹರಣೆಗೆ ಕಬ್ಬಿಣದ ಪಟ್ಟಿ, ಮತ್ತು ಅಯಸ್ಕಾಂತದ ವಿಜಾತಿಯ ಧ್ರುವವನ್ನು ಆಕರ್ಷಿಸುತ್ತದೆ. ಅಂದರೆ ಆಕರ್ಷಣೆಯು ಕಾಂತ ಮತ್ತು ಅಕಾಂತೀಯ ನಿಯಮಿತ ವಸ್ತುವಿನ ನಡುವೆಯೂ ನಡೆಯಬಹುದು. ಆದರೆ ವಿಕರ್ಷಣೆಯು ಕೇವಲ 2 ಕಾಂತಗಳ ಸಜಾತಿಯ ಧ್ರುವಗಳ, ಅಂತಂದರೆ ನಾರ್ತ್ ಅಥವಾ ಸೌತ್ಗಳ ನಡುವೆ ಮಾತ್ರ ಸಂಭವಿಸುತ್ತದೆ. ಆದ್ದರಿಂದ ವಿಕರ್ಷಣೆಯು ವಸ್ತುವಿನಲ್ಲಿ ಕಾಂತತ್ವವಿರುವುದನ್ನು ಖಚಿತಪಡಿಸುತ್ತದೆ. A magnet attracts both a non-magnetized magnetic material like iron and the unlike pole of another magnet. Hence, attraction does not guarantee that both objects are magnets. However, repulsion occurs exclusively between like poles of two magnets. Therefore, repulsion is the only conclusive test of magnetism. So, ಈ ಕ್ವೆಶನ್ ಅಲ್ಲಿ ಏನು ಆನ್ಸರ್ ಇದೆ, ಈ ಕ್ವೆಶನ್ಗೆ ಆನ್ಸರ್ ಏನಿದೆ ಇದನ್ನು ನಾವು ಆಲ್ರೆಡಿ MCQಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಮ್ಯಾಗ್ನೆಟ್ ಏನು ಮಾಡುತ್ತೆ, ಕಬ್ಬಿಣದ ವಸ್ತುವನ್ನು ಸಹ ಅದು ಆಕರ್ಷಣೆ ಮಾಡಿಕೊಳ್ಳುತ್ತೆ. ಕಬ್ಬಿಣಕ್ಕೆ ಕಾಂತೀಯ ಗುಣ ಇರೋದಿಲ್ಲ ಅಲ್ವಾ. ಸೊ ಆ ಕಬ್ಬಿಣವನ್ನು ಸಹ ಮ್ಯಾಗ್ನೆಟ್ ಅಟ್ರ್ಯಾಕ್ಟ್ ಮಾಡಿಕೊಳ್ಳುತ್ತೆ. ಹಾಗೆ ಇನ್ನೊಂದು ಮ್ಯಾಗ್ನೆಟ್ನ ಅನ್ಲೈಕ್ ಪೋಲ್ ಏನಿದೆ ಅದನ್ನು ಸಹ ಅಟ್ರ್ಯಾಕ್ಟ್ ಮಾಡಿಕೊಳ್ಳುತ್ತೆ. ಸೊ ಇದನ್ನು ನೋಡೋದ್ರಿಂದ ಈಗ ಕಬ್ಬಿಣದಲ್ಲಿ ಮ್ಯಾಗ್ನೆಟಿಸಮ್ ಇದೆ ಅಂತ ಹೇಳೋದಕ್ಕಾಗಲ್ಲ, ಬರೀ ಅಟ್ರ್ಯಾಕ್ಷನ್ ಮಾಡೋದ್ರಿಂದ. ಅಂದರೆ ಒಂದು ಮ್ಯಾಗ್ನೆಟ್ಟು ಒಂದು ನೀಡಲನ್ನು ಅಟ್ರ್ಯಾಕ್ಷನ್ ಮಾಡ್ಕೊಳ್ತಾ ಇದೆ ಅಂತಂದರೆ ನಾವಾಗ ಆ ನೀಡಲ್ಲು ಮ್ಯಾಗ್ನೆಟಿಸಮ್ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದೇ ನಾವು
ಒಂದು ಮ್ಯಾಗ್ನೆಟು ಹಾಗೆ ಇನ್ನೊಂದು ಮ್ಯಾಗ್ನೆಟ್ನ ಲೈಕ್ ಪೋಲ್ಸನ್ನು ಹತ್ತಿರ ತಂದಾಗ ಮಾತ್ರ ರಿಪಲ್ಷನ್ ಅನ್ನೋದು ಆಗೋದು, ವಿಕರ್ಷಣೆ ಆಗೋದು. ಕಬ್ಬಿಣ ಹಾಗೆ ಮ್ಯಾಗ್ನೆಟ್ಗಳ ನಡುವೆ ಆಕರ್ಷಣೆ ಆಗುತ್ತೆ ಹೊರತು ವಿಕರ್ಷಣೆ ಆಗೋದಿಲ್ಲ. ಸೊ ಹಾಗಾಗಿ ಆಕರ್ಷಣೆ ಒಂದೇ ನಾವು ಕೀ ಪಾಯಿಂಟಾಗಿ ತೊಗೊಂಡಾಗ ಕಬ್ಬಿಣವೂ ಸಹ ಮ್ಯಾಗ್ನೆಟಿಸಮ್ ಹೊಂದಿದೆ ಅನ್ನೋದಾಗ್ಬಿಡುತ್ತೆ. ಸೊ ಹಾಗಾಗಿ ಆಕರ್ಷಣೆ ಆಗೋದಿಲ್ಲ, ವಿಕರ್ಷಣೆಯನ್ನು ನೋಡಿ ನಾವು ಎರಡೂ ವಸ್ತುಗಳು ಮ್ಯಾಗ್ನೆಟಿಸಮನ್ನು ಹೊಂದಿದೆಯಾ ಇಲ್ವಾ ಅಂತ ಹೇಳಬಹುದು. ಓಕೆ, ನೆಕ್ಸ್ಟ್ ಕ್ವೆಶನ್, ಮತ್ಸ್ಯಯಂತ್ರ ಎಂದರೇನು? ಪ್ರಾಚೀನ ಕಾಲದಲ್ಲಿ ಇದನ್ನು ಹೇಗೆ ತಯಾರಿಸಿ ಬಳಸುತ್ತಿದ್ದರು ಅಂತ. ವಾಟ್ ಈಸ್ ಮತ್ಸ್ಯಯಂತ್ರ? ಹೌ ವಾಸ್ ಇಟ್ ಪ್ರಿಪೇರ್ಡ್ ಆ್ಯಂಡ್ ಯೂಸ್ಡ್ ಇನ್ ಏನ್ಷಿಯಂಟ್ ಟೈಮ್ಸ್ ಅಂತ ಕೊಟ್ಟಿದ್ದಾರೆ. ಮತ್ಸ್ಯಯಂತ್ರ ಅನ್ನೋದು ಏನು? ಇದು ಆಧುನಿಕ ಕಾಂತೀಯ ದಿಕ್ಸೂಚಿಯ ಆವಿಷ್ಕಾರಕ್ಕೂ ಮೊದಲು ಭಾರತೀಯ ನೌಕಾಯಾನದಲ್ಲಿ ಬಳಸುತ್ತಿದ್ದ ದಿಕ್ಸೂಚಿ ಉಪಕರಣ. ಇದೊಂದು ದಿಕ್ಸೂಚಿ ಉಪಕರಣವಾಗಿ ನಾವಿಕರು ಬಳಸ್ತಾ ಇದ್ದಂಥದ್ದು. ಇದನ್ನು ಹೇಗೆ ತಯಾರಿಸ್ತಾ ಇದ್ರು ಹಾಗೆ ಹೇಗೆ ಬಳಕೆ ಮಾಡ್ತಾ ಇದ್ರು ಅಂತಂದರೆ, ಇದೊಂದು ಮೀನಿನ ಆಕಾರದ ಕಬ್ಬಿಣದ ತುಂಡು. ಆ ತುಂಡನ್ನು ಕಾಂತೀಕರಿಸಿ ಎಣ್ಣೆಯ ಪಾತ್ರೆಯಲ್ಲಿ ತೊಯ್ಲುವಂತೆ ಮಾಡಲಾಗುತ್ತಿತ್ತು. ಅದು ವಿಶ್ರಾಂತಿಗೆ ಬಂದಾಗ ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕನ್ನು ತೋರಿಸುತ್ತಿತ್ತು. ಅದನ್ನು ಬಳಸ್ಕೊಂಡು ನಾವಿಕರು ದಿಕ್ಕನ್ನು ಕಂಡುಕೊಳ್ತಾ ಇದ್ರು. ಸೊ ಹೀಗಾಗಿ ಈ ದಿಕ್ಸೂಚಿಯನ್ನು ಬಳಸ್ತಾ ಇದ್ರು. ಓಕೆ, ಮತ್ಸ್ಯಯಂತ್ರ, ಇಟ್ ವಾಸ್ ಆ್ಯನ್ ಏನ್ಷಿಯಂಟ್ ಇಂಡಿಯನ್ ನಾವಿಗೇಷನಲ್ ಕಾಂಪಾಸ್ ಯೂಸ್ಡ್ ಪ್ರಿಯರ್ ಟು ಮಾಡರ್ನ್ ಮ್ಯಾಗ್ನೆಟಿಕ್ ಕಾಂಪಾಸಸ್. ಹೇಗೆ ಪ್ರಿಪೇರ್ ಮಾಡ್ತಾಯಿದ್ರು? ಪ್ರಿಪರೇಷನ್ ಆ್ಯಂಡ್ ಯೂಸ್. ಅ ಫಿಶ್ ಶೇಪ್ಡ್ ಪೀಸ್ ಆಫ್ ಐರನ್ ವಾಸ್ ಮ್ಯಾಗ್ನೆಟೈಸ್ಡ್ ಆ್ಯಂಡ್ ಫ್ಲೋಟೆಡ್ ಇನ್ ಅ ವೆಸಲ್ ಫಿಲ್ಡ್ ವಿತ್ ಆಯಿಲ್. ಅಪಾನ್ ಕಮಿಂಗ್ ಟು ರೆಸ್ಟ್ ಇಟ್ ಕನ್ಸಿಸ್ಟೆಂಟ್ಲಿ ಅಲೈನ್ಡ್ ಇನ್ ದ ನಾರ್ತ್ ಸೌತ್ ಡೈರೆಕ್ಷನ್. ಓಕೆ, ನೆಕ್ಸ್ಟ್ ಕ್ವೆಶನ್, ಕಾಂತೀಯ ಬಲವು ಅಕಾಂತೀಯ ವಸ್ತುಗಳ ಮೂಲಕವೂ ಹರಿಯುತ್ತದೆ ಎಂಬುದನ್ನು ತೋರಿಸಲು ಒಂದು ಸರಳ ಚಟುವಟಿಕೆಯನ್ನು ಬರೆಯಿರಿ. ಡಿಸ್ಕ್ರೈಬ್ ಅ ಸಿಂಪಲ್ ಆಕ್ಟಿವಿಟಿ ಟು ಡೆಮಾನ್ಸ್ಟ್ರೇಟ್ ದ್ಯಾಟ್ ಮ್ಯಾಗ್ನೆಟಿಕ್ ಫೋರ್ಸ್ ಆ್ಯಕ್ಟ್ಸ್ ಥ್ರೂ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ. ಸೊ ಇದಕ್ಕೆ ಏನು ಆನ್ಸರ್ ಬರೀಬಹುದು, ಹಾಗೆ ಎಷ್ಟು ಬರೀಬಹುದು ಅಂತಂದರೆ, ಒಂದು ಕಾಂತೀಯ ದಿಕ್ಸೂಚಿ ಮತ್ತು ದಂಡಕಾಂತವನ್ನು ಮೇಜಿನ ಮೇಲಿಟ್ಟು ಅವುಗಳ ನಡುವೆ ಮರದ ತುಂಡು, ಪ್ಲಾಸ್ಟಿಕ್ ಅಥವಾ ಗಾಜಿನ ತಟ್ಟೆಯನ್ನು ಲಂಬವಾಗಿ ಇಡಬೇಕು. ಮಧ್ಯದಲ್ಲಿ ಅಕಾಂತೀಯ ವಸ್ತುಗಳಿದ್ದರೂ ಸಹ ದಂಡಕಾಂತವನ್ನು ಹತ್ತಿರ ತಂದಾಗ ದಿಕ್ಸೂಚಿಯ ಸೂಜಿ ವಿಚಲನೆಗೊಳ್ಳುತ್ತದೆ. ಇದರಿಂದ ಕಾಂತೀಯ ಪರಿಣಾಮವು ಅಕಾಂತೀಯ ವಸ್ತುಗಳ ಮೂಲಕವೂ ಹಾದು ಹೋಗುತ್ತದೆ ಎಂದು ತಿಳಿಯುತ್ತದೆ. ಸೊ ಪ್ಲೇಸ್ ಅ ಮ್ಯಾಗ್ನೆಟಿಕ್ ಕಾಂಪಾಸ್ ಆ್ಯಂಡ್ ಅ ಬಾರ್ ಮ್ಯಾಗ್ನೆಟ್ ಆನ್ ಅ ಟೇಬಲ್ ವಿತ್ ಅ ವುಡನ್ ಬೋರ್ಡ್, ಪ್ಲಾಸ್ಟಿಕ್ ಶೀಟ್ ಆರ್ ಗ್ಲಾಸ್ ಪ್ಲೇಟ್ placed vertically between them. The compass needle deflects when the magnet is moved, proving that magnetic force penetrates non-magnetic barriers. ಓಕೆ, ಸೊ ಇದು 2 ಮಾರ್ಕ್ಸ್ ಕ್ವೆಶನ್ ಕೊಟ್ಟಾಗ ನಾವಿಷ್ಟು ಆನ್ಸರನ್ನು ಬರಿಬಹುದು. ಇದೇನು ಕಾಂತೀಯ ವಸ್ತುಗಳ ನಡುವೆ ನಾವು ಅಕಾಂತೀಯ ವಸ್ತುಗಳನ್ನು ತಂದಾಗ ಕಾಂತೀಯ ಬಲ ಏನೂ ಚೇಂಜ್ ಆಗಲ್ಲ ಅನ್ನೋದು. ಸೊ ಈ ಎಕ್ಸ್ಪೆರಿಮೆಂಟನ್ನು ಸಹ ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ದೀವಿ. ಒಂದು ಬಾರ್ ಮ್ಯಾಗ್ನೆಟ್ಟು ಹಾಗೆ ಒಂದು ದಿಕ್ಸೂಚಿ ಮ್ಯಾಗ್ನೆಟಿಕ್ ನೀಡಲ್ ಇದೆ ಅಂತಂದಾಗ ಇವುಗಳ ನಡುವೆ ಒಂದು ಪೇಪರ್ ಅಥವಾ ವುಡನ್ ಪೀಸ್ ಅಥವಾ ಗ್ಲಾಸ್ ಶೀಟನ್ನು ಹಿಂಗೆ ಅಡ್ಡ ಇಟ್ಟಾಗೂ ಸಹ ಇಲ್ಲೇನಾಗುತ್ತೆ, ಇದನ್ನು ಮೂವ್ ಮಾಡಿದಾಗ, ಈ ಬಾರ್ ಮ್ಯಾಗ್ನೆಟನ್ನು ಮೂವ್ ಮಾಡಿದಾಗ ಇದರಲ್ಲಿರುವಂತಹ ನೀಡಲ್ಲು ಮೂವ್ ಆಗುತ್ತೆ. ಸೊ ಅದರ ಅರ್ಥ ಏನು, ಇದೊಂದು ಅಕಾಂತೀಯ ವಸ್ತುಗಳ ನಡುವೆ ಇಟ್ಟಿರೋವಂಥದ್ದು ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್, ಇವುಗಳ ಮೂಲಕ ಮ್ಯಾಗ್ನೆಟಿಸಮ್ ಅನ್ನೋದು ಪಾಸ್ ಆಗುತ್ತೆ ಅನ್ನೋದು ಇದು ತೋರಿಸ್ಕೊಡುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ನು, ಕಾಂತೀಯ ದಿಕ್ಸೂಚಿಯ ರಚನೆ ಮತ್ತು ಕಾರ್ಯನಿರ್ವಹಣೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಬ್ರೀಫ್ಲಿ ಡಿಸ್ಕ್ರೈಬ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಅ ಮ್ಯಾಗ್ನೆಟಿಕ್ ಕಾಂಪಾಸ್. ಮ್ಯಾಗ್ನೆಟಿಕ್ ಕಾಂಪಾಸನ್ನು ಹೇಗೆ ಮಾಡಿರ್ತಾರೆ ಅಂತ ಇಲ್ಲಿ ಕ್ವೆಶನ್ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ನೋಡ್ತಾ ಹೋಗೋಣ ನಾವು ಎಷ್ಟು ಬರೀಬೇಕಾಗತ್ತೆ ಅಂತ. ದಿಕ್ಸೂಚಿಯು ಪಾರದರ್ಶಕ ಮುಚ್ಚಳವಿರುವ ಸಣ್ಣ ವೃತ್ತಾಕಾರದ ಪೆಟ್ಟಿಗೆಯಾಗಿದ್ದು ಅದರ ಕೇಂದ್ರದಲ್ಲಿ ಸುಲಭವಾಗಿ ತಿರುಗುವ ಕಾಂತೀಯ ಸೂಚಿ ಮತ್ತು ದಿಕ್ಕುಗಳನ್ನು ತೋರಿಸಿದ ಡಯಲ್ ಇರುತ್ತದೆ. ಅದು ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತೆ? ಭೂಮಿಯ ಕಾಂತಕ್ಷೇತ್ರದ ಪ್ರಭಾವದಿಂದ ಸೂಜಿಯು ವಿಶ್ರಾಂತ ಸ್ಥಿತಿಗೆ ಬಂದಾಗ ಅದರ ಕೆಂಪು ಬಣ್ಣದ ತುದಿ ಯಾವಾಗಲೂ ಉತ್ತರ ದಿಕ್ಕನ್ನು ತೋರಿಸುತ್ತದೆ. ಅ ಕಾಂಪಾಸ್ ಕನ್ಸಿಸ್ಟ್ ಆಫ್ ಅ ಸ್ಮಾಲ್ ರೌಂಡ್ ಬಾಕ್ಸ್ ವಿತ್ ಅ ಗ್ಲಾಸ್ ಕವರ್ ಹೌಸಿಂಗ್ ಅ ಫ್ರೀಲಿ ರೊಟೇಟಿಂಗ್ ಮ್ಯಾಗ್ನೆಟೈಸ್ಡ್ ನೀಡಲ್ ಆನ್ ಅ ಪಿವೋಟ್ ಓವರ್ ಅ ಡಯಲ್ ಮಾರ್ಕ್ಡ್ ವಿತ್ ದ ಡೈರೆಕ್ಷನ್ಸ್. Working due to Earth's magnetic field, the needle always settles in the north-south direction with its red tip pointing north. ಸೊ ಇಷ್ಟು ಆನ್ಸರ್ ಬರೆದ್ರೆ ಈ ಕ್ವೆಶನ್ಗೆ ಸಾಕಾಗುತ್ತೆ. ಓಕೆ,
ನೆಕ್ಸ್ಟ್ ಕ್ವೆಶನ್ನು, 2 ಆಟದ ಬೆಂಕಿ ಪೊಟ್ಟಣದ ಕಾರುಗಳಿಗೆ ಕಾಂತಗಳನ್ನು ಜೋಡಿಸಿ ಮಾಡಿದ ಪ್ರಯೋಗದಲ್ಲಿ ಆಕರ್ಷಣೆ ಮತ್ತು ವಿಕರ್ಷಣೆ ಹೇಗೆ ಸಂಭವಿಸುತ್ತದೆ? ಹೌ ಡು ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್ ಅಕ್ಕರ್ ಇನ್ ದ ಮ್ಯಾಚ್ ಬಾಕ್ಸ್ ಕಾರ್ ಆ್ಯಕ್ಟಿವಿಟಿ ವಿತ್ ಅಟ್ಯಾಚ್ಡ್ ಮ್ಯಾಗ್ನೆಟ್ಸ್ ಅಂತ. ಸೊ ಇದೊಂದು ಆ್ಯಕ್ಟಿವಿಟಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋವಂಥದ್ದು. ಸೊ ಇದ್ರ ಬಗ್ಗೆ ಏನಾದರೂ ಕ್ವೆಶನ್ ಕೊಟ್ಟಾಗ ಹೇಗೆ ನಾವು ಆನ್ಸರ್ ಬರೀಬೇಕಾಗುತ್ತೆ. ಕಾರುಗಳ ಮೇಲಿರುವ ಕಾಂತಗಳ ವಿಜಾತೀಯ ಧ್ರುವಗಳನ್ನು ಮುಖಾಮುಖಿ ತಂದಾಗ ಕಾರುಗಳು ಪರಸ್ಪರ ವೇಗವಾಗಿ ಹತ್ತಿರ ಬರುತ್ತವೆ. ಅಪೋಸಿಟ್ ಪೋಲ್ಸ್ ಏನಾಗುತ್ತೆ, ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಆ ಕಾರುಗಳು ಹತ್ತಿರ ಬರ್ತವೆ. ಹಾಗೆ ಕಾರುಗಳ ಮೇಲಿರುವ ಕಾಂತಗಳ ಸಜಾತಿಯ ಧ್ರುವಗಳನ್ನು ಮುಖಾಮುಖಿ ತಂದಾಗ ಕಾರುಗಳು ಪರಸ್ಪರ ದೂರ ಸರಿಯುತ್ತವೆ. ಇಂಗ್ಲೀಷಲ್ಲಿ ನೋಡೋದಾದರೆ, ಅಟ್ರಾಕ್ಷನ್, ವೆನ್ ಮ್ಯಾಚ್ ಬಾಕ್ಸ್ ಕಾರ್ಸ್ ಆರ್ ಪ್ಲೇಸ್ಡ್ ಫೇಸ್ ಟು ಫೇಸ್ ವಿತ್ ಅನ್ಲೈಕ್ ಮ್ಯಾಗ್ನೆಟಿಕ್ ಪೋಲ್ಸ್ ದೇ ಮೂವ್ ಟುವರ್ಡ್ಸ್ ಈಚ್ ಅದರ್ ರ್ಯಾಪಿಡ್ಲಿ. ರಿಪಲ್ಷನ್, ವೆನ್ ಪ್ಲೇಸ್ಡ್ ಫೇಸ್ ಟು ಫೇಸ್ ವಿತ್ ಲೈಕ್ ಮ್ಯಾಗ್ನೆಟಿಕ್ ಪೋಲ್ಸ್ ದ ಕಾರ್ಸ್ ಪುಷ್ ಅವೇ ಫ್ರಮ್ ಈಚ್ ಅದರ್. ಓಕೆ, ಸೊ ಇವಿಷ್ಟು ಕ್ವೆಶನ್ಸು ಈ ವಿಡಿಯೋಲಿ ನಾನು ತೊಗೊಂಡಿರೋವಂಥದ್ದು. 6th NCERTನ ಮ್ಯಾಗ್ನೆಟ್ ಚಾಪ್ಟರಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅದಷ್ಟನ್ನು ನಾನು MCQಸು 1 ಮಾರ್ಕ್ ಕ್ವೆಶನ್ಸು ಹಾಗೆ 2 ಮಾರ್ಕ್ಸ್ ಕ್ವೆಶನ್ಸನ್ನು ಸಹ ನಾನಿಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಥರದ ಇನ್ನೂ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಹಾಗೆ ರೆಗ್ಯುಲರ್ ಅಪ್ಡೇಟ್ಸ್ ಅಂತ ತೊಗೊಂಡಾಗ ಸುಮಾರಷ್ಟು ಯೂಟ್ಯೂಬ್ ಚಾನಲ್ಸು ರೆಗ್ಯುಲರ್ ಅಪ್ಡೇಟ್ಸನ್ನು ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಯಾವುದೇ ಅಪ್ಡೇಟ್ಸನ್ನು ಕೊಡೋದಿಲ್ಲ. ಡೈರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ನಮ್ಮ ಎಕ್ಸಾಮ್ ಪರ್ಪಸ್ಗೆ ಏನೆಲ್ಲ ಬೇಕಾಗುತ್ತೆ ಅಷ್ಟನ್ನು ಮಾತ್ರ ನಾನಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.